ಸ್ನೇಹಿತರೆ, ನಾವಿವಾಗ ನೋಡ್ತಿರುವ ಮೂವಿ ಹೇಗಿದೆ ಅಂದ್ರೆ ತುಂಬಾನೇ ಅಡ್ವಾನ್ಸ್ ಫ್ಯೂಚರ್ ಟೆಕ್ನಾಲಜಿ ಇರುವಂತ ಒಂದು ಡಿವೈಸ್ ನ ಒಬ್ಬ ಮನುಷ್ಯನ ಬಾಡಿ ಒಳಗಡೆ ಇಂಜೆಕ್ಟ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನ ತುಂಬಾನೇ ಅದ್ಭುತವಾಗಿ ಈ ಮೂವಿನಲ್ಲಿ ತೋರಿಸಿದ್ದಾರೆ. ಹಾಗೆ ಈ ಮೂವಿನಲ್ಲಿ ಇರುವಂತ ಫ್ಯಾಮಿಲಿ ಸೆಂಟಿಮೆಂಟ್ ಅಂತೂ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಅಂದಾಗೆ ನಾವಿವಾಗ ನೋಡ್ತಿರುವ ಮೂವಿ ಬ್ಲೂ ಬೀಟಲ್ ಅಂತ. ಈ ಮೂವಿ ಖಂಡಿತವಾಗ್ಲೂ ತುಂಬಾನೇ ಅದ್ಭುತವಾದ ಥ್ರಿಲ್ಲಿಂಗ್ ಅಡ್ವೆಂಚರ್ ಸೆಂಟಿಮೆಂಟ್ ಮೂವಿ ಅಂತಾನೆ ಹೇಳ್ಬೋದು. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಕ್ಯಾರಪ್ಯಾಕ್ಸ್ ನ ತೋರಿಸ್ತಾರೆ. ಅವನು ಒಂದು ಕ್ಯಾಂಪ್ ಒಳಗಡೆ ಕೂತ್ಕೊಂಡು ಅವನ ಡಾಲರ್ ನಲ್ಲಿರುವಂತ ಅವನ ತಾಯಿ ಫೋಟೋನ ನೋಡ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಒಂದು ಹೆಲಿಕಾಪ್ಟರ್ ಬರುತ್ತೆ. ಅದರಿಂದ ವಿಕ್ಟೋರಿಯಾ ಕಾರ್ಡ್ ಕೆಳಗಡೆ ಇಳಿದ್ ಬಂದು ಕ್ಯಾರಪ್ಯಾಕ್ಸ್ ಗೆ ಸ್ಕಾರಪ್ ಸಿಕ್ತಾ ಅಂತ ಕೇಳ್ತಾರೆ. ಅದಕ್ಕೆ ಕ್ಯಾರಪ್ಯಾಕ್ಸ್ ಹೌದು ಸಿಕ್ಕಿದೆ, ನಮ್ಗದು ಈ ಜಾಗದಲ್ಲಿ ಸಿಕ್ಕಿದಾಗಿಂದ ಅದಕ್ಕೋಸ್ಕರ ಹಗಲು ರಾತ್ರಿ ಎಲ್ಲ ಕೆಲಸ ಮಾಡೋದಾಗಿದೆ ಅಂತ ಹೇಳ್ತಿರ್ತಾನೆ. ಅವಾಗ ವಿಕ್ಟೋರಿಯಾ ಕಾರ್ಡ್ ಈ ಕೆಲಸ ಇನ್ನು ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಕ್ಯಾರಪ್ಯಾಕ್ಸ್ ಬೆಳಗಾಗೋಷ್ಟ್ರಲ್ಲಿ ಈ ಕೆಲಸ ಮುಗಿಬಹುದು ಅಂತ ಹೇಳ್ತಾನೆ. ಅವಾಗ ನಮ್ಗೆ ಅವ್ರ ಮುಂದೆ ಇದ್ದಂತಹ ಬಾಲ್ ಶೇಪ್ ನಲ್ಲಿ ಇರುವಂತ ಶೀಲ್ಡ್ ಒಳಗಡೆ ಇರುವ ಸ್ಕಾರಬ್ ನ ತೋರಿಸ್ತಾರೆ. ಅದು ನೋಡೋದಕ್ಕೆ ಕ್ರಿಸಲೈನೋ ಇನ್ಸೆಕ್ಟ್ ಶೇಪ್ ನಲ್ಲಿ ಇರುತ್ತೆ. ನಂತರ ಆ ಸ್ಕಾರಬ್ ಅನ್ಯಲೋಕದಿಂದ ಭೂಮಿ ಕಡೆ ಬರ್ತಿರೋದನ್ನ ತೋರಿಸ್ತಾರೆ. ಹಾಗೆ ಆ ವಿಷಯ ಎಲ್ಲ ಪೇಪರ್ ಗಳಲ್ಲಿ ಪಬ್ಲಿಷ್ ಆಗಿರುತ್ತೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಪಾಲ್ಮೆರಾ ಸಿಟಿ ನಲ್ಲಿರುವಂತ ಏರ್ಪೋರ್ಟ್ ಗೆ ಜೇಮ್ ರಾಯ್ಸ್ ಅವನ ಸ್ಟಡಿನ ಕಂಪ್ಲೀಟ್ ಮಾಡ್ಕೊಂಡು ವಾಪಸ್ ಬರ್ತಿರೋದನ್ನ ತೋರಿಸ್ತಾರೆ. ಅವನಿಗೋಸ್ಕರ ಅವನ ಫ್ಯಾಮಿಲಿ ಎಲ್ಲ ಏರ್ಪೋರ್ಟ್ ಗೆ ಬಂದು ಕಾಯ್ತಾ ಇರ್ತಾರೆ. ಇವರು ಜೇಮ್ ರಾಯ್ಸ್ ನ ಅಜ್ಜಿ ನಾನಾ ರಾಯ್ಸ್ ಅಂತ, ಇವರು ಅವನ ತಂದೆ ಆಲ್ಬರ್ಟ್ ರಾಯ್ಸ್ ಅಂತ, ಇವರು ಅವನ ತಾಯಿ ರೋಸಿ ರಾಯ್ಸ್, ಹಾಗೆ ಇವರು ಜೇಮ್ ರಾಯ್ಸ್ ನ ತಂಗಿ ಮಿಲುಗ್ರೋ ರಾಯ್ಸ್ ಅಂತ. ಸ್ವಲ್ಪ ಸಮಯದ ನಂತರ ಜೇಮ್ ಅವನ ಫ್ಯಾಮಿಲಿ ಇರುವಂತ ಜಾಗಕ್ಕೆ ಬಂದು ಎಲ್ಲರಿಗೂ ಹಾಯ್ ಮಾಡ್ತಾನೆ. ಅವಾಗ ಅವರೆಲ್ಲ ಅವನನ್ನ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಆ ಸಮಯದಲ್ಲಿ ಜೇಮ್ ಅವನ ಅಂಕಲ್ ರೂಡಿ ಬಂದಿಲ್ವಾ ಅಂತ ಕೇಳ್ತಾನೆ. ಅವಾಗ ಅಲ್ಲಿಗೆ ರೂಡಿ ಅವರ ಕಾರ್ನ ತಗೊಂಡ್ ಬಂದು ಜೇಮ್ ನ ನೋಡಿ ವಿಶಲ್ ಆಗ್ತಾರೆ. ಅವರನ್ನ ನೋಡಿ ಜೇಮ್ ತುಂಬಾನೇ ಖುಷಿಯಿಂದ ಹೇಗಿದೆಯಾ ನನ್ನ ಪಾರ್ಟ್ನರ್ ಅಂತ ಕೇಳ್ತಾನೆ. ಅದಕ್ಕೆ ರೂಡಿ ನಾನ್ ಸೂಪರ್ ಆಗಿದ್ದೀನಿ, ನೀನೇನ್ ಇನ್ನು ಕಾಲೇಜ್ ಬಾಯ್ ತರ ಇದೆಯಲ್ಲ ಅಂತ ಕೇಳ್ತಾರೆ. ನಂತರ ಅವರೆಲ್ಲ ಒಂದು ಹೋಟೆಲ್ ನಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಅವಾಗ ಮಿಲುಗ್ರೋ ರಾಯ್ಸ್ ನಾವು ನಮ್ಮ ಮನೆನ ಇನ್ನ ಸ್ವಲ್ಪ ದಿನದಲ್ಲಿ ಖಾಲಿ ಮಾಡ್ಬೇಕಂತೆ ಅಂತ ಹೇಳ್ತಾಳೆ. ಅದಕ್ಕೆ ಜೇಮ್ ಏನು ಮನೆ ಖಾಲಿ ಮಾಡ್ಬೇಕಾ, ಯಾಕೆ ಅಂತ ಕೇಳ್ತಾನೆ. ಅವಾಗ ಅವರ ತಂದೆ ಇನ್ನು 3 ತಿಂಗಳಲ್ಲಿ ನಾವು ಆ ಮನೆ ಓನರ್ಗೆ ಬಾಕಿ ಬಾಡಿಗೆ ಹಣನ ಕೊಡ್ಲಿಲ್ಲ ಅಂದ್ರೆ ಮನೆನ ಖಾಲಿ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಆಲ್ಬರ್ಟ್ ರಾಯ್ಸ್ ನ ಬಿಸ್ನೆಸ್ ಲಾಸ್ ಆಗಿ ಅವರು ಎಲ್ಲಾನು ಕಳ್ಕೊಂಡಿರ್ತಾರೆ. ಅದರಿಂದ ಅವ್ರು ಇವಾಗ ತುಂಬಾನೇ ಲಾಸ್ ನಲ್ಲಿ ಇರ್ತಾರೆ. ಅವ್ರಿಗೆ ಇವಾಗ ಜೀವನ ನಡ್ಸೋದಕ್ಕೂ ಕೂಡ ತುಂಬಾನೇ ಕಷ್ಟ ಇರುತ್ತೆ. ಆ ಟೆನ್ಷನ್ ಅಲ್ಲಿ ಅವರಿಗೆ ಒಂದ್ಸಲ ಹಾರ್ಟ್ ಅಟ್ಯಾಕ್ ಕೂಡ ಆಗಿರುತ್ತೆ. ಆ ವಿಷಯನ ಅವರು ಜೇಮ್ಸ್ ಗೆ ಸ್ವಲ್ಪನೂ ತಿಳಿಸಿರೋದಿಲ್ಲ, ಯಾಕಂದ್ರೆ ಅವನ ಸ್ಟಡಿಗೆ ತೊಂದರೆ ಆಗದೆ ಇರ್ಲಿ ಅಂತ. ಇವಾಗ ಆ ವಿಷಯನ ಜೇಮ್ ಕೇಳಿಸ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂಡು ಯೋಚನೆ ಮಾಡ್ಬೇಡಿ ಡ್ಯಾಡ್, ನಾನಿವಾಗ ಎಜುಕೇಶನ್ ಮುಗಿಸ್ಕೊಂಡು ಬಂದಿದ್ದೀನಲ್ವಾ, ಇನ್ಮೇಲೆ ನಿಮ್ಮನ್ನೆಲ್ಲ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಿರ್ತಾನೆ. ನಂತರ ಅವತ್ ರಾತ್ರಿ ಜೇಮ್ ರಾಯ್ಸ್ ಮತ್ತೆ ಮಿಲುಗ್ರೋ ರಾಯ್ಸ್ ಇಬ್ರು ಅವರ ಮನೆ ಮೇಲ್ಗಡೆ ಕೂತ್ಕೊಂಡು ಅವರ ಮನೆ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಮ್ಗೆ ಈ ಮನೆಯಲ್ಲಿ ತುಂಬಾನೇ ಮೆಮೊರೀಸ್ ಗಳಿದಾವೆ, ಇದನ್ನ ಬಿಟ್ಟು ಹೋಗೋದಕ್ಕೆ ನನ್ಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಮಿಲುಗ್ರೋ ರಾಯ್ಸ್ ಹೇಳ್ತಿರ್ತಾಳೆ. ಅದಕ್ಕೆ ಜೇಮ್ ಚಿಂತೆ ಮಾಡ್ಬೇಡ, ನಾನು ಒಂದೊಳ್ಳೆ ಜಾಬ್ ನ ತಗೊಂಡು ಈ ಸಮಸ್ಯೆನೆಲ್ಲ ಬಗೆಹರಿಸ್ತೀನಿ ಅಂತ ಹೇಳ್ತಿರ್ತಾನೆ. ನೆಕ್ಸ್ಟ್ ಡೇ ನೋಡಿದ್ರೆ ಜೇಮ್ ರಾಯ್ಸ್ ಮತ್ತೆ ಮಿಲುಗ್ರೋ ರಾಯ್ಸ್ ಇಬ್ರು ವಿಕ್ಟೋರಿಯಾ ಕಾರ್ಡ್ ಬಂಗ್ಲೆನಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಸೇರ್ಕೊಂಡಿರ್ತಾರೆ. ಅವಾಗ ಅಲ್ಲಿಗೆ ವಿಕ್ಟೋರಿಯಾ ಮತ್ತೆ ಕ್ಯಾರಪ್ಯಾಕ್ಸ್ ಬರ್ತಾ ಇರ್ತಾರೆ. ಅವರನ್ನ ನೋಡಿದ ಜೇಮ್ ವಿಕ್ಟೋರಿಯಾಗೆ ಹಾಯ್ ಮಾಡ್ತಾನೆ. ಆದ್ರೆ ಅವರು ಅದನ್ನ ಅಬ್ಸರ್ವ್ ಕೂಡ ಮಾಡದೆ ಅಲ್ಲಿಂದ ಒಳಗಡೆ ಹೋಗ್ತಾರೆ. ಅವರು ಒಳಗಡೆ ಬಂದಾಗ ಅಲ್ಲಿ ವಿಕ್ಟೋರಿಯಾ ಹಸ್ಬೆಂಡ್ ನ ಅಣ್ಣನ್ ಮಗಳಾದ ಜೆನ್ನಿ ಕಾರ್ಡ್ ಇರ್ತಾಳೆ. ಅವಳನ್ನ ನೋಡಿ ವಿಕ್ಟೋರಿಯಾ, ಜೆನ್ನಿ ನೀನೇನ್ ಇಲ್ಲಿ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದ್ಯಲ್ಲ ಅಂತ ಕೇಳ್ತಾರೆ. ಅವಾಗ ಜೆನ್ನಿ ಅವರ ಕೋಡ್ ಇಂಡಸ್ಟ್ರಿ ಬಗ್ಗೆ ಮಾಡಿರುವಂತ ವಿಡಿಯೋನ ಪ್ಲೇ ಮಾಡ್ತಾಳೆ. ಅದರಲ್ಲಿ ಅವರ ಕಂಪ್ನಿನಲ್ಲಿ ಕಂಡುಹಿಡಿದಿರುವಂತಹ ಒಮೆಕ್ ಅನ್ನೋ ಡಿವೈಸ್ ಬಗ್ಗೆ ಇರುತ್ತೆ. ಒಮೆಕ್ ಅಂದ್ರೆ ಒನ್ ಮ್ಯಾನ್ ಆರ್ಮಿ ಕಾರ್ಪ್ ಅಂತ. ಆ ಡಿವೈಸ್ ನ ಮನುಷ್ಯನಿಗೆ ಫಿಕ್ಸ್ ಮಾಡಿದ್ರೆ ಅದು ಮನುಷ್ಯನ ಮೆದ್ಲಿಗೆ ಕನೆಕ್ಟ್ ಆಗಿ ಒಂದು ಪವರ್ಫುಲ್ ಆದ ಒಮೆಕ್ ಆಗಿ ಕನ್ವರ್ಟ್ ಆಗುತ್ತೆ. ನಂತರ ಅದನ್ನ ಯುದ್ಧದಲ್ಲೇ ಆಗ್ಲಿ ಮನುಷ್ಯನ ದಿನನಿತ್ಯ ಕೆಲಸದಲ್ಲೇ ಆಗ್ಲಿ ಯೂಸ್ ಮಾಡ್ಕೊಳ್ಬಹುದು ಅಂತ ಇರುತ್ತೆ. ಆ ವಿಡಿಯೋನ ನೋಡಿ ವಿಕ್ಟೋರಿಯಾ ತುಂಬಾನೇ ಖುಷಿ ಪಟ್ಟು ತುಂಬಾನೇ ಒಳ್ಳೆ ವಿಡಿಯೋ ಮಾಡಿದ್ಯಾ ಜೆನಿ ಅಂತ ಹೇಳ್ತಿರ್ತಾಳೆ. ಅದೇ ಸಮಯದಲ್ಲಿ ಮಿಲುಗ್ರೋ ರಾಯ್ಸ್ ಆ ಮನೆ ಒಳಗಡೆ ಬಂದು ವಾಶ್ರೂಮ್ ಗೆ ಅಂತ ಹೋಗ್ತಿರ್ತಾಳೆ. ಅವಾಗ ಜೇಮ್ ವರ್ಕರ್ಸ್ ಗಳಿಗೆ ವಾಶ್ರೂಮ್ ಹೊರಗಡೆ ಇದೆ, ಇದು ವಿಕ್ಟೋರಿಯಾ ಅವರ ವಾಶ್ರೂಮ್ ಅಂತ ಹೇಳ್ತಾನೆ. ಆದ್ರೂ ಕೂಡ ಮಿಲುಗ್ರೋ ರಾಯ್ಸ್ ಪರವಾಗಿಲ್ಲ ಅಂತ ಹೇಳಿ ಅವಳು ಅದೇ ವಾಶ್ರೂಮ್ ಗೆ ಹೋಗ್ತಾಳೆ. ಈ ಕಡೆ ಜೆನಿ, ಈ ಪ್ರಾಜೆಕ್ಟ್ ನ ನಮ್ಮ ತಂದೆ ತುಂಬಾ ದಿನಗಳಿಂದ ಸ್ಟಾಪ್ ಮಾಡಿದ್ದಾರೆ, ಆದ್ರೂ ಕೂಡ ಇವಾಗ ನೀವು ಅದನ್ನ ಮತ್ತೆ ಯಾಕೆ ಸ್ಟಾರ್ಟ್ ಮಾಡಿದೀರಾ ಅಂತ ವಿಕ್ಟೋರಿಯಾಗೆ ಕೇಳ್ತಿರ್ತಾಳೆ. ಹಾಗೆ ಪಾಗೋ ಐಲ್ಯಾಂಡ್ ನಲ್ಲಿರುವಂತ ಕಂಪ್ನಿನಲ್ಲಿ ನೀವು ಏನ್ ರೆಡಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ವಿಕ್ಟೋರಿಯಾ, ಅದು ತುಂಬಾನೇ ಸೀಕ್ರೆಟ್, ಅದ್ರ ಬಗ್ಗೆ ನಾನು ಏನು ಹೇಳೋದಕ್ ಆಗೋದಿಲ್ಲ. ಹಾಗೆ ನಾನು ಒಮ್ಮೆ ಕಂಪ್ನಿನ ಇನ್ನೂ ತುಂಬಾ ಇಂಪ್ರೂವ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಇದೆಲ್ಲ ನಿನ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಜಿನ್ನಿ, ನಾವು ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡೋದನ್ನ ಅವಾಗ್ಲೇ ಸ್ಟಾಪ್ ಮಾಡಿದ್ವಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ವಿಕ್ಟೋರಿಯಾ, ಏನು ನಾವ, ಈ ಕಂಪ್ನಿ ನಾನ್ ಮಾಡಿರೋದು, ಈ ಕಂಪ್ನಿ ನಂದು, ಇದ್ರಲ್ಲಿ ನಿನ್ನ ಅಧಿಕಾರ ಸ್ವಲ್ಪನೂ ಇಲ್ಲ ಅಂತ ಹೇಳ್ತಾಳೆ. ಅವಾಗ ಜೆನ್ನಿ, ನೀವು ಈ ಕೆಲಸ
ಕೆಲ್ಸನ ಮಾಡೋದಕ್ಕೆ ನಾನ್ ಬಿಡೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ವಿಕ್ಟೋರಿಯಾ, ನೀನೇನಾದ್ರೂ ನನ್ ಕೆಲ್ಸಕ್ಕೆ ಅಡ್ಡ ಬಂದ್ರೆ ನಾನ್ ನಿನ್ನ ಏನ್ ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಜೆನ್ನಿ ಅವರಿಗೆ ಎದುರೋದಿಲ್ಲ, ಅವರಿಗೆ ಹಿಂದೆ ಹೋಗಿ ಅಂತ ಹೇಳ್ತಾಳೆ. ಅದರಿಂದ ಕ್ಯಾರಪ್ಯಾಕ್ಸ್ ಇನ್ನೇನ್ ಜೆನ್ನಿನ ಇಟ್ಕೋಬೇಕು. ಅಷ್ಟರಲ್ಲಿ ಅಲ್ಲಿಗೆ ಜೇಮ್ ಬಂದು ಇಲ್ಲಿ ಏನ್ ನಡೀತಿದೆ ಅಂತ ಕೇಳ್ತಾನೆ. ಅದೇ ಸಮಯಕ್ಕೆ ಅವನ ತಂಗಿ ಕೂಡ ಈ ಬಾತ್ರೂಮ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅಲ್ಲಿಗೆ ಬರ್ತಾಳೆ. ಅವರನ್ನ ನೋಡಿದ ವಿಕ್ಟೋರಿಯಾ, ನಿಮ್ಗೆ ಒಳಗಡೆ ಬರೋದಕ್ಕೆ ಯಾರ್ ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳಿ ಅವರನ್ನ ಕೆಲಸದಿಂದ ತೆಗ್ದಾಕ್ತಾಳೆ. ಅದರಿಂದ ಜೇಮ್ ರಾಯ್ಸ್ ಮತ್ತೆ ಮಿಲುಗ್ರೋ ರಾಯ್ಸ್ ಅಲ್ಲಿಂದ ಹೊರಗಡೆ ಬಂದು ಜೆನ್ನಿಗೋಸ್ಕರ ಕಾಯ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಜೆನ್ನಿ ಬಂದು ಜೇಮ್ಗೆ, ನನ್ಗೆ ಒಳಗಡೆ ಸಹಾಯ ಮಾಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ನಿನ್ನ ವಿಕ್ಟೋರಿಯಾ ಕೆಲಸದಿಂದ ತೆಗ್ದಾಕಿದಾರಲ್ವಾ, ಆದ್ರೂ ಪರವಾಗಿಲ್ಲ, ನಿನ್ನ ಫೋನ್ ಕೊಡು ಅಂತ ಹೇಳಿ ಅವಳ ನಂಬರ್ನ ಅವನ ಫೋನ್ಗೆ ಸೇವ್ ಮಾಡಿ, ನಾನ್ ನಿನ್ಗೆ ನನ್ನ ಕಂಪ್ನಿನಲ್ಲಿ ಬೇರೆ ಕೆಲಸನ ಕೊಡ್ತೀನಿ, ನನ್ನ ನಂಬರ್ಗೆ ಮೆಸೇಜ್ ಮಾಡು ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ನಂತರ ಅವತ್ ರಾತ್ರಿ ಜೇಮ್ ಜೆನ್ನಿಗೆ ಮೆಸೇಜ್ ಮಾಡೋದಕ್ಕೆ ಮೆಸೇಜ್ ನ ಟೈಪ್ ಮಾಡ್ತಾ ಇರ್ತಾನೆ. ಆದ್ರೆ ಅವನಿಗೆ ಆ ಮೆಸೇಜ್ ನ ಕಳಿಸ್ಬೇಕೋ ಬೇಡವೋ ಅನ್ನೋ ಡೌಟ್ ನಲ್ಲಿ ಇರ್ತಾನೆ. ಅವಾಗ ಅವನ ತಂದೆ ಮನೆ ಹೊರಗಡೆ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇರೋದು ಅವನಿಗೆ ಗೊತ್ತಾಗುತ್ತೆ. ಅದರಿಂದ ಅವನು ಅವ್ರ ಹತ್ರ ಬಂದು, ಡ್ರಿಂಕ್ಸ್ ಮಾಡ್ತಿದ್ದೀರಾ ಡ್ಯಾಡಿ ಅಂತ ಕೇಳ್ತಾನೆ. ಅದಕ್ಕೆ ಅವರ ತಂದೆ, ಜಾಸ್ತಿ ಏನಿಲ್ಲ, ಸ್ವಲ್ಪ ಮಾತ್ರ, ನಿಮ್ಮ ಅಮ್ಮನ್ಗೆ ಹೇಳ್ಬೇಡ ಅಂತ ಹೇಳ್ತಾರೆ. ನಂತರ ಅವರಿಬ್ರು ಕೂತ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಜನರಲ್ ಆಗಿ ಮಾತಾಡ್ತಾ ಇರ್ತಾರೆ. ಅದಾದ್ಮೇಲೆ ಆಲ್ಬರ್ಟ್ ಜೇಮ್ಗೆ, ಇಷ್ಟು ಚಿಕ್ಕ ವಯಸ್ಸಿಗೆ ಜೀವನದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಹೋಗಿ ಮಲ್ಗು ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಅವಾಗ ಜೇಮ್ ಜೆನ್ನಿಗೆ ಟೈಪ್ ಮಾಡಿದ್ದ ಮೆಸೇಜ್ ನ ಸೆಂಡ್ ಮಾಡ್ತಾನೆ. ನೆಕ್ಸ್ಟ್ ಜೇಮ್ ಇಂಟರ್ವ್ಯೂಗೆ ಅಂತ ಕೋಡ್ ಇಂಡಸ್ಟ್ರಿಗೆ ಬಂದಿರ್ತಾನೆ. ಅವನನ್ನ ಕಳ್ಸೋದಕ್ಕೆ ಅವನ ಫ್ಯಾಮಿಲಿ ಕೂಡ ಅಲ್ಲಿಗೆ ಬಂದಿರುತ್ತೆ. ಅವರೆಲ್ಲ ಜೇಮ್ಗೆ ಇಂಟರ್ವ್ಯೂ ನ ಚೆನ್ನಾಗ್ ಮಾಡುವ ಅಂತ ವಿಶ್ ಮಾಡ್ತಾರೆ. ಅದಾದ್ಮೇಲೆ ಜೇಮ್ ಆ ಕಂಪ್ನಿ ಒಳಗಡೆ ಬಂದು ರಿಸೆಪ್ಷನಿಸ್ಟ್ ಹತ್ರ, ನಾನು ಜೆನ್ನಿನ ಮೀಟ್ ಮಾಡ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಆ ಲೇಡಿ, ನಿಮ್ಗೆ ಅಪಾಯಿಂಟ್ಮೆಂಟ್ ಇದೆಯಾ ಅಂತ ಕೇಳ್ತಾರೆ. ಅವಾಗ ಜೇಮ್ ಹೌದು ಅಂತ ಹೇಳ್ತಾನೆ. ಅದರಿಂದ ಆ ಲೇಡಿ, ಹಾಗಾದ್ರೆ ಸ್ವಲ್ಪ ಹೊತ್ತು ಇಲ್ಲೇ ಕೂತಿರಿ ಅಂತ ಹೇಳ್ತಾರೆ. ಅದರಿಂದ ಜೇಮ್ ಅಲ್ಲೇ ಕೂತ್ಕೊಳ್ತಾನೆ. ಅದೇ ಸಮಯದಲ್ಲಿ ಜೆನ್ನಿ ಡಾಕ್ಟರ್ ಸ್ಯಾಂಚೆಸ್ ವಾಶ್ರೂಮ್ ಹೋಗ್ತಿರ್ಬೇಕಾದ್ರೆ ಅವನಿಗೆ ಡ್ಯಾಶ್ ಹೊಡೆದು ಅವನ ಹತ್ರ ಇರುವಂತ ಅನ್ಯ ಲೋಕದ ಸ್ಕಾರಪ್ ಡಿವೈಸ್ ಇರುವಂತ ರೂಮ್ ಕೀನ ಅವನಿಗೆ ಗೊತ್ತಾಗದೆ ಇರೋ ರೀತಿ ತಗೊಂಡು ಲ್ಯಾಬ್ ಒಳಗಡೆ ಬಂದು ಆ ಲ್ಯಾಬ್ ನಲ್ಲಿ ಇದ್ದಂತಹ ಸ್ಕಾರಪ್ ಡಿವೈಸ್ ನ ತಗೊಂಡು ಯಾರಿಗೂ ಗೊತ್ತಾಗದೆ ಇರೋ ರೀತಿ ಅಲ್ಲೇ ಪಕ್ಕದಲ್ಲಿದ್ದ ಬರ್ಗರ್ ಬಾಕ್ಸ್ ಒಳಗಡೆ ಅದನ್ನ ಇಟ್ಕೊಂಡು ಅಲ್ಲಿಂದ ಹೊರಗಡೆ ಹೋಗ್ತಿರ್ತಾರೆ. ಅವಾಗ ಅವಳನ್ನ ಜೇಮ್ ನೋಡ್ಬಿಡ್ತಾನೆ. ಈ ಕಡೆ ಡಾಕ್ಟರ್ ಸ್ಯಾಂಚೆಸ್ ವಾಶ್ರೂಮ್ ಇಂದ ವಾಪಸ್ ಬಂದು ಬರ್ಗರ್ ನ ತಿಂತ ಇರ್ಬೇಕಾದ್ರೆ ಸ್ಕಾರಪ್ ಕಡೆ ನೋಡ್ತಾನೆ. ಅಲ್ಲಿ ಸ್ಕಾರಪ್ ಇರೋದಿಲ್ಲ. ಅವಾಗ ಅವನಿಗೆ ಸ್ಕಾರಪ್ ನ ಯಾರು ಕಳ್ತನ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವನು ಇಮಿಡಿಯೇಟ್ ಆಗಿ ಸೆಕ್ಯೂರಿಟಿಗಳಿಗೆ ಕಾಲ್ ಮಾಡಿ, ಲ್ಯಾಬ್ ಒಳಗಡೆ ಕಳ್ತನ ಆಗಿದೆ, ಇವಾಗ ಕೂಡಲೇ ಈ ಬಿಲ್ಡಿಂಗ್ ನ ಎಲ್ಲ ಕಡೆ ಕ್ಲೋಸ್ ಮಾಡಿ ಯಾರನ್ನು ಹೊರಗಡೆ ಬಿಡ್ಬಿಡಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಜೇಮ್ ಜೆನ್ನಿ ಹತ್ರ ಬಂದು, ನಾನ್ ಯಾರು ಅಂತ ಗೊತ್ತಾಯ್ತಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಜೆನ್ನಿ, ಸಾರಿ, ನನ್ನ ಹತ್ರ ಇವಾಗ ಟೈಮ್ ಇಲ್ಲ ಅಂತ ಹೇಳಿ ಅವಳು ಅಲ್ಲಿಂದ ಗಾಬರಿಯಿಂದ ಹೋಗ್ತಿರ್ತಾಳೆ. ಅಷ್ಟರಲ್ಲೇ ಅಲ್ಲಿ ಸೈರನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಜೆನ್ನಿ ಅವಳ ಕೈಯಲ್ಲಿದ್ದ ಸ್ಕಾರಬ್ ನ ಜೇಮ್ ಕೈಗೆ ಕೊಟ್ಟು, ಇದನ್ನ ತುಂಬಾನೇ ಕೇರ್ಫುಲ್ ಆಗಿ ನೋಡ್ಕೋ, ಯಾವ್ದೇ ಕಾರಣಕ್ಕೂ ಈ ಬಾಕ್ಸ್ ನ ಓಪನ್ ಮಾಡ್ಬೇಡ, ನಾನ್ ನಿನ್ಗೆ ಆಮೇಲೆ ಸಿಗ್ತೀನಿ, ಇವಾಗ್ಲೇ ನೀನ್ ಇಲ್ಲಿಂದ ಹೋಗು ಅಂತ ಹೇಳಿ ಜೇಮ್ ನ ಅಲ್ಲಿಂದ ಕಳಿಸ್ತಾಳೆ. ನಂತರ ಅವತ್ ರಾತ್ರಿ ಜೇಮ್ ಜೆನ್ನಿ ಕೊಟ್ಟಿದ್ದ ಬಾಕ್ಸ್ ನ ಅವನ ಫ್ಯಾಮಿಲಿ ತೋರಿಸ್ತಾನೆ. ಅದರಿಂದ ಅವರೆಲ್ಲ, ಇದ್ರೊಳಗಡೆ ಏನಿರಬಹುದು ನೋಡೋಣ, ಈ ಬಾಕ್ಸ್ ನ ಓಪನ್ ಮಾಡುವ ಅಂತ ಹೇಳ್ತಾರೆ. ಅದಕ್ಕೆ ಜೇಮ್, ಜೆನ್ನಿ ಇದನ್ನ ಯಾವ್ದೇ ಕಾರಣಕ್ಕೂ ಓಪನ್ ಮಾಡ್ಬೇಡ ಅಂತ ಹೇಳಿದಾಳೆ ಅಂತ ಹೇಳ್ತಾನೆ. ಅವಾಗ ಅವನ ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡು ಈ ಬಾಕ್ಸ್ ನ ಓಪನ್ ಮಾಡ್ಲೇಬೇಕು ಅಂತ ಹೇಳಿ ಅವನ ಮುಂದೆನೆ ಸ್ಟ್ರೈಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಜೇಮ್ ಓಕೆ ಓಪನ್ ಮಾಡ್ತೀನಿ ಅಂತ ಹೇಳಿ ಆ ಬಾಕ್ಸ್ ನ ಓಪನ್ ಮಾಡ್ತಾನೆ. ಅವಾಗ ಅದ್ರೊಳಗಡೆ ಇರುವಂತ ಸ್ಕಾರಬ್ ನ ಅವರೆಲ್ಲ ನೋಡಿ ತುಂಬಾನೇ ಆಶ್ಚರ್ಯದಿಂದ, ಇದೇನಿದು ಶೋಕೇಸ್ ನಲ್ಲಿ ಇಡುವಂತ ಮಾಡೆಲ್ ಇರಬಹುದಾ ಅಂತ ಹೇಳಿ ಮಿಲುಗ್ರೋ ರಾಯ್ಸ್ ಅದನ್ನ ತಗೊಂಡು ರೂಡಿ ಅಂಕಲ್ ಕೈಗೆ ಎಸಿತಾಳೆ. ಅದಕ್ಕೆ ಜೇಮ್ ಅವರಿಗೆಲ್ಲ ಬೈದು ಸ್ಕಾರಬ್ ನ ಅವರ ಕೈಯಿಂದ ಕಿತ್ಕೋತಾನೆ. ಅವಾಗ ಸ್ಕಾರಬ್ ಇದ್ದಕ್ಕಿದ್ದಾಗೆ ಆಕ್ಟಿವ್ ಆಗಿ ಜೇಮ್ ಮುಖಕ್ಕೆ ಅಂಟ್ಕೊಳ್ಳುತ್ತೆ. ಅದರಿಂದ ರೂಡಿ ಅಂಕಲ್ ಅದನ್ನ ಬಿಡಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅವಾಗ ಅವರಿಗೆ ಅದರಿಂದ ಎಲೆಕ್ಟ್ರಿಕ್ ಶಾಕ್ ಹೊಡೆಯುತ್ತೆ. ಅಷ್ಟೇ ಅಲ್ಲ, ಅದರ ಪವರ್ ಇಂದ ಅಲ್ಲೇ ಪಕ್ಕದಲ್ಲಿದ್ದ ಟ್ರಾನ್ಸ್ಫಾರ್ಮರ್ ಕೂಡ ಬ್ಲಾಸ್ಟ್ ಆಗ್ಬಿಡುತ್ತೆ. ಆ ಸ್ಕಾರಬ್ ಜೇಮ್ ಶರ್ಟ್ ಒಳಗಡೆ ಹೋಗಿ ಅವನ ಬಾಡಿ ಒಳಗಡೆ ಸೇರ್ಕೊಂಡು ಅವನ ಬೆನ್ನಿಂದ ಬರ್ತಾ ಇರುತ್ತೆ. ಅವಾಗ ಜೇಮ್ ಬಾಡಿ ಎಲ್ಲ ಮೆಲ್ಟ್ ಆಗಿ ಅವನ ಬಾಡಿಗೆಲ್ಲ ಸ್ಕಾರಬ್ ತರನೇ ಇರುವಂತ ಬ್ಲೂ ಕಲರ್ ಬಟ್ಟೆ ಕ್ರಿಯೇಟ್ ಆಗಿ ಜೇಮ್ ಪೂರ್ತಿಯಾಗಿ ಬ್ಲೂ ಬೆಟಲ್ ಆಗಿ ಬದಲಾಗ್ತಾನೆ. ಅವಾಗ ಸಿಸ್ಟಮ್ ಗ್ರಾವಿಟಿನ ಚೆಕ್ ಮಾಡೋದಕ್ಕೋಸ್ಕರ ಜೇಮ್ ನ ಅಲ್ಲಿಂದ ಫ್ಲೈ ಮಾಡ್ಕೊಂಡು ತುಂಬಾನೇ ಮೇಲ್ಗಡೆ ಕರ್ಕೊಂಡು ಬರುತ್ತೆ. ಅದನ್ನ ನೋಡಿ ಜೇಮ್ಗೆ ಸಖತ್ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಅವನಿಗೆ ಅಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಮತ್ತೆ ಆ ಸಿಸ್ಟಮ್ ಜೇಮ್ ನ ಕೆಳಗಡೆ ಕರ್ಕೊಂಡು ಬಂದು ಇನ್ನೇನ್ ನೀರ್ ಒಳಗಡೆ ಬೀಳ್ಬೇಕು ಅಷ್ಟರಲ್ಲಿ ಆ ಸಿಸ್ಟಮ್ ಒಳಗಡೆ ಇದ್ದಂತಹ ರೆಕ್ಕೆಗಳು ಓಪನ್ ಆಗಿ ಅಲ್ಲಿಂದ ಮತ್ತೆ ಫ್ಲೈ ಮಾಡ್ಕೊಂಡು ಮುಂದೆ ಹೋಗುತ್ತೆ. ಅವಾಗ ಜೇಮ್ಗೆ ಆ ಸಿಸ್ಟಮ್ ನ ಹೇಗ್ ಕಂಟ್ರೋಲ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಅದು ಹೇಗ್ ಬೇಕೋ ಹಾಗೆ ಹೋಗ್ತಿರುತ್ತೆ. ಆ ಸಿಸ್ಟಮ್ ಎಲ್ಲಾ ತರ ಟೆಸ್ಟ್ ಗಳನ್ನ ಮಾಡ್ತಿರುತ್ತೆ. ಅಂದ್ರೆ ಫ್ಲೈಯಿಂಗ್ ಟೆಸ್ಟ್, ಸ್ಪೀಡ್ ಟೆಸ್ಟ್, ವೆಪನ್ ಟೆಸ್ಟ್, ಲ್ಯಾಂಡಿಂಗ್ ಟೆಸ್ಟ್, ಈ ತರ ಟೆಸ್ಟ್ ಗಳನ್ನೆಲ್ಲ ಮಾಡ್ತಿರುತ್ತೆ. ಕೊನೆಗೆ ಎಲ್ಲಾ ಟೆಸ್ಟ್ ಗಳು ಕಂಪ್ಲೀಟ್ ಆದ್ಮೇಲೆ ಅದು ಒಂದೊಳ್ಳೆ ಸುಂದರವಾಗಿರುವಂತ ಕಾರ್ ಮೇಲ್ಗಡೆ ಬಂದು ಬೀಳುತ್ತೆ. ಅವಾಗ ಆ ಕಾರು ಪೂರ್ತಿಯಾಗಿ ಸ್ಮ್ಯಾಶ್ ಆಗ್ಬಿಡುತ್ತೆ. ಅದರಿಂದ ಜೇಮ್ ಆ ಕಾರ್ ನ ಓನರ್ ಗೆ, ದಯವಿಟ್ಟು ಕ್ಷಮಿಸಿ, ಈ ಕೆಲಸನ ನಾನ್ ಮಾಡ್ಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅವನಿಗೆ ಒಂದು ಬಸ್ಸು ಗುದ್ದೋ ರೀತಿ ಬರ್ತಾ ಇರುತ್ತೆ. ಅದರಿಂದ ಸ್ಕಾರಪ್ ಸಿಸ್ಟಮ್ ನಲ್ಲಿರುವಂತ ಪ್ರೊಟೆಕ್ಷನ್ ಶೀಲ್ಡ್ ಓಪನ್ ಆಗಿ ಆ ಬಸ್ ನ ಅರ್ಧಕ್ಕೆ ಕಟ್ ಮಾಡ್ತಾ ಇರುತ್ತೆ. ಅದ್ರೊಳಗಡೆ ಕೂತ್ಕೊಂಡಿರುವಂತ ಪ್ಯಾಸೆಂಜರ್ಸ್ ಗಳಿಗೆಲ್ಲ ಒಂದ್ ಕ್ಷಣ ಅಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಿರೋದಿಲ್ಲ. ಕೊನೆಗೆ ಆ ಬಸ್ಸು ಪೂರ್ತಿಯಾಗಿ ಮಧ್ಯಕ್ಕೆ ಕಟ್ ಆಗಿ 2 ಭಾಗ ಆಗ್ಬಿಡುತ್ತೆ. ಅದನ್ನ ನೋಡಿ ಜೇಮ್, ಯಾರು ಭಯ ಪಡ್ಬಿಡಿ, ನಾನೇನ್ ವಿಲನ್ ಅಲ್ಲ ಅಂತ ಹೇಳಿ, ನೀನ್ ಏನ್ ಮಾಡ್ಬಿಟ್ಟೆ, ಈ ಬಸ್ ಒಳಗಡೆ ಮಕ್ಕಳುಗಳೆಲ್ಲ ಇದಾವೆ ಅಂತ ಹೇಳಿ ಆ ಸಿಸ್ಟಮ್ ಗೆ ಸಖತ್ ಬೈತಾ ಇರ್ತಾನೆ. ಅಷ್ಟರಲ್ಲಿ ಆ ಸಿಸ್ಟಮ್ ಚೆಕಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಅಲ್ಲಿಂದ ಮತ್ತೆ ಫ್ಲೈ ಮಾಡ್ಕೊಂಡು ಅವನನ್ನ ವಾಪಸ್ ಮನೆಗೆ ಕರ್ಕೊಂಡು ಹೋಗುತ್ತೆ. ಅವಾಗ ಅವನ ಬಾಡಿ ಮೇಲ್ಗಡೆ ಯಾವುದೇ ತರ ಬಟ್ಟೆ ಇರೋದಿಲ್ಲ.
ಇರೋದಿಲ್ಲ. ಅದರಿಂದ ಅವನನ್ನ ಅವನ ಫ್ಯಾಮಿಲಿ ಅವ್ರು ನೋಡಿ ನಿನ್ಗೆ ಏನಾಯ್ತು ಅಂತ ನಗ್ತಾ ಇರ್ತಾರೆ. ಅವಾಗ ಜೇಮ್ ನ ತಾಯಿ ಒಂದು ಬಟ್ಟೆನ ತಂದು ಅವನಿಗೆ ಕೊಡ್ತಾರೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಜೇಮ್ ಬಟ್ಟೆನ ಹಾಕೋತಿರ್ಬೇಕಾದ್ರೆ ಅವನ ಬೆನ್ನಿನ ಕಡೆ ಸ್ಕಾರಬ್ ಸಿಸ್ಟಮ್ ಅವನ ಬಾಡಿ ಒಳಗಡೆ ಸೇರ್ಕೊಂಡಿರೋದು ಅವನಿಗೆ ಗೊತ್ತಾಗುತ್ತೆ. ಅದರಿಂದ ಅವನು ನಾನು ಇವಾಗ್ಲೇ ಜೆನ್ನಿ ಹತ್ರ ಹೋಗಿ ಇದೆಲ್ಲ ಏನು ಅಂತ ವಿಚಾರಿಸ್ತೀನಿ ಅಂತ ಅವನ ಫ್ಯಾಮಿಲಿಗೆ ಹೇಳಿ ಅಲ್ಲಿಂದ ಹೊರಡ್ತಾ ಇರ್ತಾನೆ. ಅವಾಗ ಜೇಮ್ ನ ತಾಯಿ ಈ ವಿಷಯನ ನಾನು ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ರೂಡಿ ಅಂಕಲ್ ಬೇಡ, ಪೊಲೀಸ್ನವರು ವಿಕ್ಟೋರಿಯಾ ಕಾರ್ಡ್ ನ ಚಮಚಗಳು, ನನ್ಗನ್ಸುತ್ತೆ ಜೇಮ್ ಬಾಡಿ ಒಳಗಡೆ ಇರುವಂತ ವಸ್ತು ಕಾರ್ಡ್ ಕಂಪ್ನಿನಲ್ಲಿ ರೆಡಿ ಮಾಡುವಂತಹ ಒಮೇಕ್ ಇರ್ಬೇಕು. ಈ ವಿಷಯ ವಿಕ್ಟೋರಿಗೆ ಗೊತ್ತಾದ್ರೆ ಅವಳು ನಮ್ಮನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅದರಿಂದ ಅವರೆಲ್ಲ ಸುಮ್ನಾಗ್ತಾರೆ. ನಂತರ ಜೇಮ್ ಅವನ ಅಂಕಲ್ ಕಾರ್ನ ತಗೊಂಡು ಜೆನ್ನಿನ ಹುಡ್ಕೊಂಡ್ ಬಂದಾಗ ಜೆನ್ನಿನ ವಿಕ್ಟೋರಿಯಾ ಗಾರ್ಡ್ಸ್ ಗಳು ಸಾಯಿಸೋದಕ್ಕೆ ನೋಡ್ತಾ ಇರ್ತಾರೆ. ಅವಳನ್ನ ನೋಡಿದ ಜೇಮ್ ಜೆನ್ನಿ ಅಂತ ಕರೀತಾನೆ. ಅವಾಗ ಜೆನ್ನಿ ಅವನ ಕಾರ್ ಒಳಗಡೆ ಬಂದು ಬೇಗ ಇಲ್ಲಿಂದ ನಡಿ, ನನ್ನ ಹಿಂದೆ ಗಾರ್ಡ್ಸ್ ಗಳಿದ್ದಾರೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಆ ಗಾರ್ಡ್ಸ್ ಗಳು ಅವ್ರ ಹಿಂದೆ ಬಂದು ಅವ್ರ ಕಾರ್ಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಜೇಮ್ ಅಲ್ಲಿಂದ ಕಾರ್ನ ತಗೊಂಡು ತುಂಬಾನೇ ಜೋರಾಗಿ ಹೋಗ್ತಾನೆ. ನಂತರ ಜೇಮ್ ಜೆನ್ನಿನ ಅವನ ಮನೆ ಕರ್ಕೊಂಡ್ ಬರ್ತಾನೆ. ಅವಾಗ ಅವ್ರ ಅಂಕಲ್ಗೆ ಅವ್ರ ಮೇಲೆ ಸಖತ್ ಕೋಪ ಬಂದಿರುತ್ತೆ. ಯಾಕಂದ್ರೆ ಅವರು ತುಂಬಾನೇ ಇಷ್ಟಪಡುವಂತ ಅವ್ರ ಕಾರ್ನ ಇವ್ರುಗಳು ಡ್ಯಾಮೇಜ್ ಮಾಡ್ಕೊಂಡ್ ಬಂದಿರ್ತಾರಲ್ವಾ, ಅದರಿಂದ. ಅದೇ ಸಮಯದಲ್ಲಿ ಜೇಮ್ ಅವನ ಬೆನ್ನಿಂದೆ ಅವನ ಬಾಡಿ ಒಳಗಡೆ ಸೇರ್ಕೊಂಡಿರುವಂತ ಸ್ಕಾರಬ್ ನ ಜೆನ್ನಿಗೆ ಮತ್ತೆ ಅವನ ಫ್ಯಾಮಿಲಿಗೆ ತೋರಿಸಿ ಜೆನ್ನಿಗೆ ಹೇಳು ಇದು ಏನು ಅಂತ ಕೇಳ್ತಾನೆ. ಅದಕ್ಕೆ ಜೆನ್ನಿ ಇದನ್ನ ಸ್ಕಾರಬ್ ಅಂತ ಕರೀತಾರೆ, ಇದೊಂದು ರೀತಿಯ ಅಪಾಯಕಾರಿಯಾದ ಆಯುಧ. ನನ್ನ ತಂದೆ ಹೇಳ್ತಿದ್ರು ಇದು ಆಕ್ಟಿವ್ ಆಗ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಮನುಷ್ಯನನ್ನ ಅದೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಅಂತ. ನನ್ಗನ್ಸುತ್ತೆ ಈ ಸ್ಕಾರಬ್ ನಿನ್ನನ್ನೇ ಸೆಲೆಕ್ಟ್ ಮಾಡ್ಕೊಂಡಿರ್ಬಹುದು ಅಂತ ಹೇಳ್ತಾಳೆ. ಅದಕ್ಕೆ ಜೇಮ್ ಹೌದಾ, ಹಾಗಾದ್ರೆ ಇದರ ಸೆಲೆಕ್ಷನ್ ನ ಹೇಗ್ ಬದಲಾಯಿಸೋದು ಅಂತ ಕೇಳ್ತಾನೆ. ಅವಾಗ ಜೆನ್ನಿ ಅದು ನನ್ಗೆ ಗೊತ್ತಿಲ್ಲ, ಆದ್ರೆ ಅದನ್ನ ನಾವೇ ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ರೆ ಅದು ನಮ್ಮನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡಬಹುದು ಅಂತ ಹೇಳ್ತಾಳೆ. ಅದಕ್ಕೆ ಎಲ್ರು ನಮ್ ಜೇಮ್ ನ ನೀನು ಹಾಳ್ ಮಾಡ್ಬಿಟ್ಟೆ ಅಂತ ಜೆನ್ನಿಗೆ ಸಖತ್ ಬೈತಾ ಇರ್ತಾರೆ. ಅವಾಗ ಜೇಮ್ ನ ತಂದೆ ಯಾರು ಎದ್ರಬೇಡಿ, ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ, ನಾವೆಲ್ಲ ಒಟ್ಟಾಗಿ ಸೇರ್ಕೊಂಡು ಈ ಸಮಸ್ಯೆಗೆ ಪರಿಹಾರನ ಕಂಡುಹಿಡಿಯೋಣ ಅಂತ ಹೇಳ್ತಾರೆ. ಅವಾಗ ಜೆನ್ನಿ ನಾವು ಈ ಸ್ಕಾರಬ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಒಂದು ಜಾಗ ಇದೆ, ಆದ್ರೆ ಆ ಜಾಗದ ಕೀ ಕೋರ್ಟ್ ಬಿಲ್ಡಿಂಗ್ ಒಳಗಡೆ ಇದೆ. ಆ ಬಿಲ್ಡಿಂಗ್ ನಲ್ಲಿ ಹೈ ಅಲರ್ಟ್ ಸೆಕ್ಯೂರಿಟಿ ಇದೆ, ಅಲ್ಲಿಂದ ಆ ಕೀನ ತಗೊಂಡ್ ಬರೋದು ತುಂಬಾನೇ ಕಷ್ಟ ಅಂತ ಹೇಳ್ತಾಳೆ. ಅದಕ್ಕೆ ರೂಡಿ ಅಂಕಲ್ ಅದ್ರ ಬಗ್ಗೆ ನೀವೇನ್ ತಲೆ ಕೆಡಿಸ್ಕೋಬೇಡಿ, ಅದಕ್ಕೆ ನನ್ನ ಹತ್ರ ಒಂದೊಳ್ಳೆ ಐಡಿಯಾ ಇದೆ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಕ್ಯಾರಪ್ಯಾಕ್ಸ್ ಪಾರ್ಟಿನಲ್ಲಿರುವಂತ ವಿಕ್ಟೋರಿಯಾನ ಬೇರೆ ಕಡೆ ಕರ್ಕೊಂಡ್ ಬಂದು ಅವರಿಗೆ ಸ್ಕಾರಬ್ ಕಳ್ತನ ಆಗಿರುವ ವಿಚಾರನ ತಿಳಿಸ್ತಾನೆ. ಆ ವಿಷಯನ ಕೇಳಿದ ವಿಕ್ಟೋರಿಯಾ ಈ ಕೆಲಸನ ಯಾರೇ ಮಾಡಿದ್ರು ಕೂಡ ಅವ್ರು ನನಗ್ ಬೇಕು, ಹಾಗೆ ಸ್ಕಾರಬ್ ನ ಅವರಿಂದ ಆದಷ್ಟು ಬೇಗ ಪಡ್ಕೊಳ್ಬೇಕು, ಇಲ್ಲಾಂದ್ರೆ ನಾವು ಇಷ್ಟ ದಿನ ಸ್ಕಾರಬ್ ಗೋಸ್ಕರ ಪಡ್ತಿರುವಂತ ಕಷ್ಟ ಎಲ್ಲ ವ್ಯರ್ಥ ಆಗುತ್ತೆ, ಈ ಕೆಲಸನ ನೀನೇ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕ್ಯಾರಪ್ಯಾಕ್ಸ್ ನೀವೇನು ಯೋಚನೆ ಮಾಡ್ಬೇಡಿ, ಈ ಕೆಲಸನ ನಾನೇ ಖುದ್ದಾಗಿ ಮಾಡ್ತೀನಿ, ಸ್ಕಾರಬ್ ಎಲ್ಲೇ ಇದ್ರು ಕೂಡ ಅದನ್ನ ಹುಡುಕಿ ನಿಮ್ಮ ಹತ್ರ ತಂದೆ ತರ್ತೀನಿ ಅಂತ ಹೇಳ್ತಾನೆ. ಈ ಕಡೆ ರೂಡಿ ಅಂಕಲ್ ಜೇಮ್ ಮತ್ತೆ ಜೆನ್ನಿನ ಕೋರ್ಟ್ ಕಂಪ್ನಿ ಹತ್ರ ಕರ್ಕೊಂಡ್ ಬಂದು ಅವರೇ ತಯಾರಿಸಿರುವಂತ ಸಿಸಿ ಕ್ಯಾಮೆರಾ ಹ್ಯಾಕಿಂಗ್ ಮಿಷಿನ್ ಅವರಿಗೆ ತೋರಿಸ್ತಾರೆ. ಹಾಗೆ ಅದನ್ನ ಆನ್ ಮಾಡಿ ಇವಾಗ ನೀವು ಆರಾಮಾಗಿ ಕಂಪ್ನಿ ಒಳಗಡೆ ಹೋಗಿ ಆ ಕೀನ ತಗೊಂಡ್ ಬನ್ನಿ, ಇವಾಗ ಎಲ್ಲಾ ಸಿಸಿ ಕ್ಯಾಮ್ರಾಗಳು ವರ್ಕ್ ಮಾಡ್ತಿರೋದಿಲ್ಲ ಅಂತ ಹೇಳ್ತಾರೆ. ರೂಡಿ ಅಂಕಲ್ ಹೇಳ್ದ ಹಾಗೇನೆ ಸೆಕ್ಯೂರಿಟಿ ರೂಮ್ ನಲ್ಲಿರುವಂತ ಸಿಸಿ ಕ್ಯಾಮ್ರಾದ ಸಿಸ್ಟಮ್ ಗಳೆಲ್ಲ ಬ್ಲರ್ ಆಗಿರ್ತವೆ. ಅದನ್ನ ನೋಡಿ ಅಲ್ಲಿದ್ದ ಸೆಕ್ಯೂರಿಟಿ ಮ್ಯಾನ್ ಗಳೆಲ್ಲ ಇದೇನಾಗಿದೆ ಅಂತ ತುಂಬಾನೇ ಆಶ್ಚರ್ಯ ಪಡ್ತಾ ಇರ್ತಾರೆ. ಹಾಗೆ ಆ ವಿಷಯನ ಅವರು ಕ್ಯಾರಪ್ಯಾಕ್ಸ್ ಗೆ ಕಾಲ್ ಮಾಡಿ ತಿಳಿಸ್ತಾರೆ. ಅದೇ ಸಮಯದಲ್ಲಿ ಜೇಮ್ ಮತ್ತೆ ಜೆನ್ನಿ ಇಬ್ರು ಕಾರ್ಡ್ ಕಂಪ್ನಿ ಒಳಗಡೆ ಬಂದು ರಿಸೆಪ್ಷನ್ ಅಲ್ಲಿ ಇರುವಂತಹ ಕೀನ ತಗೊಂಡು ಅಲ್ಲೇ ಪಕ್ಕದಲ್ಲಿ ಗ್ಲಾಸ್ ಬಾಕ್ಸ್ ಒಳಗಡೆ ಇರುವಂತಹ ಒಂದು ಯುನಿಕ್ ಆಗಿರುವಂತ ವಾಚ್ ನ ತಗೊಂಡು ಅಲ್ಲಿಂದ ಹೋಗ್ತಾರೆ. ಅವಾಗ ಅಲ್ಲಿಗೆ ಕ್ಯಾರಪ್ಯಾಕ್ಸ್ ಬಂದು ನಿನ್ನ ಹತ್ರ ಇರುವಂತ ಸ್ಕಾರಬ್ ನ ನನ್ಗೆ ಕೊಡು ಅಂತ ಜೆನ್ನಿನ ಕೇಳ್ತಾನೆ. ಹಾಗೆ ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೂ ಕೂಡ ಬರ್ತಾನೆ. ಅವಾಗ ಜೇಮ್ ಬಾಡಿ ಒಳಗಡೆ ಇರುವಂತ ಸ್ಕಾರಬ್ ಆಕ್ಟಿವ್ ಆಗಿ ಕ್ಯಾರಪ್ಯಾಕ್ಸ್ ನ ತಡೆದು ಅವನನ್ನ ಅಲ್ಲಿಂದ ಎಸೆಯುತ್ತೆ. ಅದರಿಂದ ಕ್ಯಾರಪ್ಯಾಕ್ಸ್ ಡಿಯೋಮ್ಯಾಕ್ ಆಗಿ ಕನ್ವರ್ಟ್ ಆಗಿ ಸ್ಕಾರಬ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಜೆನ್ನಿ ರೂಡಿ ಅಂಕಲ್ ನ ಕರ್ಕೊಂಡು ಅಲ್ಲಿಂದ ಬೇರೆ ಕಡೆ ಹೋಗ್ತಾಳೆ. ಈ ಕಡೆ ಜೇಮ್ ಕ್ಯಾರಪ್ಯಾಕ್ಸ್ ಗೆ ನೋಡಿ ನೀವು ಯಾರು ಅಂತ ನನ್ಗೆ ಗೊತ್ತಿಲ್ಲ, ನನ್ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿದೀರಾ ಅಂತ ಹೇಳ್ತಿರ್ತಾನೆ. ಆದ್ರೂ ಕೂಡ ಡಿಯೋಮ್ಯಾಕ್ ಅವನ ಮೇಲೆ ಅಟ್ಯಾಕ್ ಮಾಡ್ತಿರುತ್ತೆ. ಅವಾಗ ಜೇಮ್ ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಅದರಿಂದ ಅವನು ಸ್ಕಾರಬ್ ಗೆ ನೀನು ಏನಾದ್ರೂ ಮಾಡೋ, ಇಲ್ಲ ಅಂದ್ರೆ ಈ ಸೈಕೋ ನನ್ನನ್ನ ಸಾಯ್ಸಾಕ್ಬಿಡ್ತಾನೆ ಅಂತ ಹೇಳ್ತಾನೆ. ಅವಾಗ ಸ್ಕಾರಬ್ ಅದರ ಶಕ್ತಿನೆಲ್ಲ ಯೂಸ್ ಮಾಡಿ ಡಿಯೋಮ್ಯಾಕ್ ನ ಅಲ್ಲಿಂದ ದೂರ ತಳ್ಳುತ್ತೆ. ಅದಾದ್ಮೇಲೆ ಸ್ಕಾರಬ್ ಕೂಡ ಡಿಯೋಮ್ಯಾಕ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಸ್ಕಾರಬ್ ಡಿಯೋಮ್ಯಾಕ್ ಗೆ ಸಖತ್ ಹೊಡೆದು ಅವನನ್ನ ಸಾಯಿಸೋದಕ್ಕೆ ಅಂತ ಹೋಗ್ತಿರುತ್ತೆ. ಅವಾಗ ಜೇಮ್ ಸ್ಕಾರಬ್ ಗೆ ಅವನನ್ನ ಸಾಯಿಸ್ಬೇಡ ಅಂತ ಹೇಳ್ತಾನೆ. ಅದರಿಂದ ಅದು ಜೇಮ್ ಆರ್ಡರ್ ನ ಫಾಲೋ ಮಾಡುತ್ತೆ. ಅದೇ ಸಮಯದಲ್ಲಿ ಅಲ್ಲಿಗೆ ರೂಡಿ ಅಂಕಲ್ ಮತ್ತೆ ಜೆನ್ನಿ ಕಾರ್ ನಲ್ಲಿ ಬರ್ತಾ ಇರ್ತಾರೆ. ಅವರನ್ನ ನೋಡಿದ ಡಿಯೋಮ್ಯಾಕ್ ಅವ್ರ ಮೇಲೂ ಕೂಡ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಜೇಮ್ ನ ಇಟ್ಕೊಂಡು ಅವನಿಗೆ ಸಖತ್ ಹೊಡೆದು ಅವನನ್ನ ಸಾಯಿಸೋದಕ್ಕೆ ನೋಡ್ತಾ ಇರ್ತಾನೆ. ಅವಾಗ ರೂಡಿ ಅಂಕಲ್ ಅವರ ಕಾರ್ ನ ಜೋರಾಗಿ ಅವನ ಹತ್ರ ತಂದು ಸಡನ್ ಆಗಿ ಬ್ರೇಕ್ ಹಾಕಿ ನಿಲ್ಲಿಸ್ತಾರೆ. ಅದರಿಂದ ಆ ಕಾರ್ ಹಿಂದೆ ಇದ್ದಂತಹ ಸಿಸಿ ಕ್ಯಾಮೆರಾ ಹ್ಯಾಕಿಂಗ್ ಡಿವೈಸ್ ಬಂದು ಡಿಯೋಮ್ಯಾಕ್ ಗೆ ಡ್ಯಾಶ್ ಹೊಡೆಯುತ್ತೆ. ಅದರಿಂದ ಅವನು ಅಲ್ಲಿಂದ ಹಾರೋಗಿ ಒಂದ್ ಕಡೆ ಬಿದ್ದೋಗ್ತಾನೆ. ಅಷ್ಟರಲ್ಲಿ ಎಲ್ರು ಕಾರ್ ಒಳಗಡೆ ಕೂತ್ಕೊಂಡು ಅಲ್ಲಿಂದ ಅವರ ಮನೆ ಕಡೆ ಹೊರಡ್ತಾರೆ. ನಂತರ ಜೆನ್ನಿ ಅವರನ್ನ ಅವಳ ಹಳೆ ಮನೆ ಕರ್ಕೊಂಡ್ ಬಂದು ಅವ್ರು ತಂದಿರುವಂತಹ ವಾಚ್ ನ ಸಹಾಯದಿಂದ ಆ ಮನೆ ಒಳಗಡೆ ಇರುವಂತಹ ರಹಸ್ಯ ದಾರಿನ ಓಪನ್ ಮಾಡಿ ಅದ್ರೊಳಗಡೆ ಬರ್ತಾರೆ. ಆ ಜಾಗ ನೋಡೋದಕ್ಕೆ ತುಂಬಾನೇ ಅದ್ಭುತವಾಗಿರುತ್ತೆ. ಆ ಜಾಗನ ರೂಡಿ ಅಂಕಲ್ ನೋಡಿ ಈ ಜಾಗ ಬ್ಲೂ ಬಿಟಲ್ ಇರ್ಬೋದು ಅಂತ ಹೇಳ್ತಾರೆ. ಅವಾಗ ಜೇಮ್ ಬ್ಲೂ ಬಿಟಲ್ ಅಂದ್ರೆ ಯಾರು ಅಂತ ಕೇಳ್ತಾನೆ. ಅದಕ್ಕೆ ರೂಡಿ ಅಂಕಲ್ ನೀನು ಸೂಪರ್ ಮ್ಯಾನ್ ಮತ್ತೆ ಸ್ಪೈಡರ್ ಮ್ಯಾನ್ ಬಗ್ಗೆ ಕೇಳಿಲ್ವಾ, ಅದೇ ತರಹ ಬ್ಲೂ ಬಿಟಲ್ ಅಂತ ಒಬ್ಬ ಹೀರೋ ಇದ್ದ, ಅವಾಗ ನೀನು ತುಂಬಾನೇ ಚಿಕ್ಕವನಾಗಿದ್ದೆ ಅಂತ ಹೇಳ್ತಾರೆ. ಅದಕ್ಕೆ ಜೆನ್ನಿ ಕೂಡ ಹೌದು ನೀವ್ ಹೇಳ್ತಿರೋದು ಸರಿಯಾಗಿದೆ, ನನ್ ತಂದೆ ಈ ಜಾಗನ ಬ್ಲೂ ಬಿಟಲ್ ಬಗ್ಗೆ ತಿಳ್ಕೊಳ್ಳೋ
ಮಾಡೋದಕ್ಕೆ ಅಂತಾನೆ ರೆಡಿ ಮಾಡಿದ್ದಾರೆ. ಹಾಗೆ ಹಿಂದೆ ಇದ್ದಂತಹ ಬ್ಲೂ ಬೀಟಲ್ ಬೇರೆ ಯಾರು ಅಲ್ಲ, ಅದು ನನ್ನ ತಂದೆ ಅಂತ ಹೇಳ್ತಾಳೆ. ನಂತರ ಜೆನ್ನಿ ಜೇಮ್ಗೆ ಅವಳ ತಂದೆ ಬಟ್ಟೆನ ಹಾಕೊಳ್ಳೋದಕ್ಕೆ ಅಂತ ಕೊಟ್ಟು ಅವಳ ಫ್ಯಾಮಿಲಿ ಫೋಟೋನ ಅವನಿಗೆ ತೋರಿಸ್ತಾಳೆ. ಅವಾಗ ಜೇಮ್ ಜೆನ್ನಿಗೆ ನಿನ್ನ ಫ್ಯಾಮಿಲಿ ಬಗ್ಗೆ ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಜೆನ್ನಿ, ನನ್ನ ತಂದೆ ತಾಯಿ ನನ್ನನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಆದ್ರೆ ನನ್ನ ತಂದೆ ಸ್ಕಾರಬ್ಗೋಸ್ಕರ ತುಂಬಾನೇ ತಲೆ ಕೆಡಿಸ್ಕೊಂಡು ಅವರು ಜಾಸ್ತಿ ಮನೆಗೆನೆ ಬರ್ತಾ ಇರ್ಲಿಲ್ಲ. ಹಾಗೆ ಅವರು ಒಂದಿನ ಸ್ಕಾರಬ್ ನ ಹುಡ್ಕೊಂಡು ಹೋದವರು ಮತ್ತೆ ವಾಪಸ್ ಮನೆಗೆ ಬರ್ಲೇ ಇಲ್ಲ. ನನ್ನ ತಾಯಿ ತೀರ್ಕೊಂಡಾಗ ನನಗೆ 6 ವರ್ಷ ಅಂತ ಹೇಳಿ. ಜೇಮ್ಗೆ ನೀನು ತುಂಬಾನೇ ಲಕ್ಕಿ ಇದ್ಯಾ, ಈ ಮನೆಯಲ್ಲಿ ತುಂಬಾನೇ ಬೆಲೆ ಬಾಳುವಂತಹ ವಸ್ತುಗಳಿರ್ಬೋದು, ಆದ್ರೆ ನಿಮ್ ಮನೆ ತುಂಬಾ ಪ್ರೀತಿ ತುಂಬಿ ತುಳುಕ್ತಾ ಇದೆ, ನಿನಗೆ ಒಳ್ಳೆ ಫ್ಯಾಮಿಲಿ ಇದೆ ಅಂತ ಹೇಳಿ ಅವಳು ಸಖತ್ ಅಳ್ತಾ ಇರ್ತಾಳೆ. ಹಾಗೆ ಅವಳಿಗೆ ಜೇಮ್ ಮೇಲೆ ತುಂಬಾನೇ ಪ್ರೀತಿ ಆಗಿರುತ್ತೆ. ಅದರಿಂದ ಅವಳು ಜೇಮ್ಗೆ ಕಿಸ್ ಮಾಡೋದಕ್ಕೆ ಅಂತ ಅವನ ಹತ್ರ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ರೂಡಿ ಅಂಕಲ್ ಬಂದು ನನಗೆ ಏನೋ ಒಂದು ವಿಷಯ ಗೊತ್ತಾಗಿದೆ, ಬನ್ನಿ ನನ್ ಜೊತೆ ಅಂತ ಕರೀತಾರೆ. ಅದರಿಂದ ಅವರಿಬ್ರು ರೂಡಿ ಅಂಕಲ್ ಜೊತೆ ಹೋಗ್ತಾರೆ. ಅವಾಗ ರೂಡಿ ಅಂಕಲ್, ನಾನು ಈ ಸಿಸ್ಟಮ್ ನಲ್ಲಿ ಇರುವಂತ ಎಲ್ಲಾ ಫೈಲ್ಸ್ ಗಳನ್ನ ಚೆಕ್ ಮಾಡಿದೆ. ಟೆಡ್ಗೆ ಒಬ್ರು ಪ್ರೊಫೆಸರ್ ಇದ್ರು, ಅವರೇ ಟೆಡ್ಗೆ ಸ್ಕಾರಬ್ ಬಗ್ಗೆ ತಿಳಿಸಿರೋದು. ಈ ಸ್ಕಾರಬ್ ಯಾವಾಗ ಮನುಷ್ಯನ ಬಾಡಿ ಒಳಗಡೆ ಸೇರ್ಕೊಳ್ಳುತ್ತೆ, ಅದು ಆ ಮನುಷ್ಯನ ಕಣಕಣದಲ್ಲೂ ಜೀವಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಅದರಿಂದ ಆ ಮನುಷ್ಯನಿಗೆ ಏನು ಸಮಸ್ಯೆ ಆಗೋದಿಲ್ಲ. ಆದ್ರೆ ಈ ಸ್ಕಾರಬ್ ಆ ಮನುಷ್ಯ ಸಾಯುವವರೆಗೂ ಅವನ ಬಾಡಿ ಒಳಗಡೆ ಜೀವಿಸೋದಕ್ಕೆ ಇಷ್ಟಪಡುತ್ತೆ. ಅದನ್ನ ನಾವೇನಾದ್ರೂ ಬಲವಂತದಿಂದ ಹೊರಗಡೆ ತೆಗೆಯೋದಕ್ಕೆ ಪ್ರಯತ್ನ ಪಟ್ರೆ ಆ ಮನುಷ್ಯ ಸತ್ತೋಗ್ತಾನೆ ಅಂತ ತಿಳಿಸ್ತಾರೆ. ಅದಕ್ಕೆ ಜೇಮ್, ಏನು ನಾನು ಸಾಯುವವರೆಗೂ ಮಿಷಿನ್ ಆಗೇ ಇರ್ಬೇಕಾ, ಅದು ನನಗೆ ಇಷ್ಟ ಇಲ್ಲ, ನನಗೆ ಈ ಸ್ಕಾರಬ್ ಬೇಡ ಅಂತ ಹೇಳಿ ಅವನು ಸಖತ್ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಅವಾಗ ರೂಡಿ ಅಂಕಲ್ ಜೆನ್ನಿಗೆ ಅವನು ಎಲ್ಲೋಗ್ತಾನೆ ಅನ್ನೋದು ನನಗೆ ಚೆನ್ನಾಗ್ ಗೊತ್ತಿದೆ, ಅವನನ್ನ ನಾನ್ ಸಮಾಧಾನ ಮಾಡ್ತೀನಿ ಅಂತ ಹೇಳಿ ಅವರು ಕೂಡ ಅವನ ಹಿಂದೆನೆ ಹೋಗ್ತಾರೆ. ಜೇಮ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಮನೆಯ ಟೆರೆಸ್ ಮೇಲ್ಗಡೆ ಬಂದು ಕೂತಿರ್ತಾನೆ. ಅವಾಗ ಅಲ್ಲಿಗೆ ರೂಡಿ ಅಂಕಲ್ ಬಂದು ಜೇಮ್ ತಂದೆ ಅವರ ಫ್ಯಾಮಿಲಿಗೋಸ್ಕರ ಪಟ್ಟಿರುವಂತ ಕಷ್ಟನೆಲ್ಲ ಅವನಿಗೆ ಹೇಳಿ, ಅದ್ರ ಮುಂದೆ ಈ ಸಮಸ್ಯೆ ಏನು ಅಲ್ಲ, ನೀನ್ ಇವಾಗ ಸೂಪರ್ ಹೀರೋ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಜೆನ್ನಿ ಬಂದು ಅವ್ರ ಮೇಲ್ಗಡೆ ಹೋಗ್ತಿದ್ದ ಫ್ಲೈಟ್ ನ ಅವ್ರಿಗೆ ತೋರಿಸಿ ಇದು ವಿಕ್ಟೋರಿಯಾಳ ಫ್ಲೈಟ್ ಅಂತ ಹೇಳ್ತಾಳೆ. ಅವಾಗ ಜೇಮ್ಗೆ ವಿಕ್ಟೋರಿಯಾ ಅವನ ಮನೆ ಕಡೆ ಹೋಗ್ತಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವನು ಇಮಿಡಿಯೇಟ್ ಆಗಿ ಬ್ಲೂ ಬೀಟಲ್ ಆಗಿ ಕನ್ವರ್ಟ್ ಆಗಿ ಅವನ ಮನೆ ಕಡೆ ಹೋಗ್ತಾನೆ. ಅಷ್ಟರಲ್ಲಿ ವಿಕ್ಟೋರಿಯಾ ಗಾರ್ಡ್ಸ್ ಗಳೆಲ್ಲ ಜೇಮ್ ಮನೆ ಹತ್ರ ಬಂದು ಎಲ್ಲರೂ ನಿಮ್ಮ ಕೈಗಳನ್ನ ಮೇಲ್ಗಡೆ ಮಾಡಿ ಹೊರಗಡೆ ಬನ್ನಿ ಅಂತ ಹೇಳ್ತಿರ್ತಾರೆ. ವಿಕ್ಟೋರಿಯಾ ಗಾರ್ಡ್ ಫ್ಲೈಟ್ ಒಳಗಡೆ ಕೂತ್ಕೊಂಡು ಎಲ್ಲರನ್ನೂ ಕಸ್ಟಡಿ ತಗೊಳ್ಳಿ ಅಂತ ಹೇಳ್ತಿರ್ತಾಳೆ. ಅದರಿಂದ ಗಾರ್ಡ್ಸ್ ಗಳೆಲ್ಲ ಡೋರ್ ನ ಓಪನ್ ಮಾಡಿ ಮನೆ ಒಳಗಡೆ ಸ್ಮೋಕ್ ಬಾಂಬ್ ನ ಹಾಕಿ ಎಲ್ಲರೂ ಮನೆ ಒಳಗಡೆ ಬಂದು ಜೇಮ್ ಫ್ಯಾಮಿಲಿನ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದು ಮನೆನೆಲ್ಲ ಹಾಳು ಮಾಡ್ಬಿಡ್ತಾರೆ. ಆ ಸಮಯದಲ್ಲಿ ಒಂದು ಕ್ಯಾಂಡಲ್ ಬಟ್ಟೆ ಮೇಲ್ಗಡೆ ಬಿದ್ದು ಅದರಿಂದ ಬೆಂಕಿ ಹತ್ಕೊಳ್ತಾ ಇರುತ್ತೆ. ನಂತರ ಅವ್ರಗಳನ್ನೆಲ್ಲ ಮಂಡಿ ಊರಿ ಕೆಳಗಡೆ ಕೂರಿಸಿ ನಿನ್ನ ಮಗ ಎಲ್ಲಿ ಅಂತ ಹಾಲ್ಬರ್ಟ್ಗೆ ಕೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಜೇಮ್ ಬಂದು ಅವನ ಫ್ಯಾಮಿಲಿನ ಗಾರ್ಡ್ಸ್ ಗಳಿಂದ ಪ್ರೊಟೆಕ್ಟ್ ಮಾಡಿ ಅವ್ರಗಳ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸಮಯದಲ್ಲಿ ಒಬ್ಬ ಗಾರ್ಡ್ ಜೇಮ್ ತಂದೆಗೆ ಹೊಡೆದ್ಬಿಡ್ತಾನೆ. ಅದರಿಂದ ಅವರು ಅಲ್ಲೇ ಕೆಳಗಡೆ ಬಿದ್ದೋಗ್ತಾರೆ. ಈ ಕಡೆ ಬ್ಲೂ ಬೀಟಲ್ ಎಲ್ಲ ಗಾರ್ಡ್ಸ್ ಗಳಿಗೆ ಸಖತ್ ಹೊಡೆದು ಅವ್ರಗಳನ್ನೆಲ್ಲ ಒಂದ್ ಕಡೆ ಲಾಕ್ ಮಾಡ್ತಿರುತ್ತೆ. ಅದನ್ನ ವಿಕ್ಟೋರಿಯಾ ನೋಡಿ ಕ್ಯಾರಪ್ಯಾಕ್ಸ್ ಗೆ ಕ್ರೋ ಸಿಸ್ಟಮ್ ನ ಆನ್ ಮಾಡಿ ಬ್ಲೂ ಬೀಟಲ್ ನ ಅರೆಸ್ಟ್ ಮಾಡು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಜೇಮ್ ತಂದೆಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಅವರನ್ನ ನೋಡಿ ಜೇಮ್ ಅವ್ರ ಹತ್ರ ಬರ್ತಿರ್ಬೇಕಾದ್ರೆ ಕ್ಯಾರಪ್ಯಾಕ್ಸ್ ಕ್ರೋ ಸಿಸ್ಟಮ್ ನಿಂದ ಜೇಮ್ ನ ಅರೆಸ್ಟ್ ಮಾಡ್ತಾನೆ. ಅಷ್ಟರಲ್ಲಿ ಅವರ ಮನೆಗೆಲ್ಲ ಬೆಂಕಿ ಬಿದ್ದು ಎಲ್ಲ ಸುಟ್ಟೋಗ್ತಾ ಇರುತ್ತೆ. ಅವಾಗ ಕ್ಯಾರಪ್ಯಾಕ್ಸ್ ಜೇಮ್ ಹತ್ರ ಬಂದು ಅವನನ್ನ ಅಲ್ಲಿಂದ ಹೇಳ್ಕೊಂಡು ಫ್ಲೈಟ್ ಒಳಗಡೆ ಹಾಕೊಂಡು ಅಲ್ಲಿಂದ ಹೋಗ್ತಾರೆ. ಅವಾಗ ಅಲ್ಲಿಗೆ ಜೆನ್ನಿ ಮತ್ತೆ ರೂಡಿ ಅಂಕಲ್ ಕೂಡ ಬರ್ತಾರೆ. ಆದ್ರೆ ಅಷ್ಟರಲ್ಲಿ ಜೇಮ್ ನ ತಂದೆ ಆಲ್ಬರ್ಟ್ ಸತ್ತೋಗಿರ್ತಾರೆ. ನೆಕ್ಸ್ಟ್ ಎಲ್ಲರೂ ಸೇರ್ಕೊಂಡು ನಾವು ಜೇಮ್ ನ ವಿಕ್ಟೋರಿಯಾಯಿಂದ ಬಚಾವ್ ಮಾಡ್ಲೇಬೇಕು, ಅವಾಗ್ಲೇ ಅವನ ತಂದೆ ಆತ್ಮಕ್ಕೆ ಶಾಂತಿ ಸಿಗೋದು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಜೆನ್ನಿ ಬಂದು ನಾನ್ ನಿಮ್ಗೆ ಜೇಮ್ ನ ಅವರು ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ, ದಯವಿಟ್ಟು ನನ್ ಜೊತೆ ಬನ್ನಿ ಅಂತ ಹೇಳ್ತಾಳೆ. ಅದರಿಂದ ಎಲ್ಲರೂ ಜೆನ್ನಿ ತಂದೆ ರೆಡಿ ಮಾಡಿರುವಂತ ಸ್ಪೇಸ್ ಶಿಪ್ ಹತ್ರ ಬಂದು ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ವಿಕ್ಟೋರಿಯಾ ಜೇಮ್ ನ ಕರ್ಕೊಂಡು ಹೋಗಿರುವಂತಹ ಪೋಗೋ ಐಲ್ಯಾಂಡ್ ಕಡೆ ಹೋಗ್ತಾರೆ. ವಿಕ್ಟೋರಿಯಾ ಜೇಮ್ ನ ಒಂದು ಸಿಸ್ಟಮ್ ನಲ್ಲಿ ಲಾಕ್ ಮಾಡಿ ಅವನ ಬಾಡಿ ಒಳಗಡೆ ಇರುವಂತ ಸ್ಕಾರಬ್ ಪವರ್ ನ ಕ್ಯಾರಪ್ಯಾಕ್ಸ್ ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಂತ ಎಲ್ಲ ವ್ಯವಸ್ಥೆನ ಮಾಡ್ಕೊಳ್ತಾ ಇರ್ತಾಳೆ. ಈ ಕಡೆ ಎಲ್ಲರೂ ಸ್ಪೇಸ್ ಶಿಪ್ ಒಳಗಡೆ ಜೆನ್ನಿ ತಂದೆ ಕಂಡಿಡಿದಿರುವಂತಹ ಕೆಲವು ಟೆಕ್ನಾಲಜಿಗಳನ್ನ ತಗೊಂಡು ಇಟ್ಕೋತಾ ಇರ್ತಾರೆ. ಆ ಸಮಯದಲ್ಲಿ ಜೇಮ್ ನ ಅಜ್ಜಿ ಒಂದು ಮಿಷಿನ್ ಗನ್ ತಗೊಂಡು ಎಲ್ಲರನ್ನೂ ಉಡಾಯಿಸ್ಬಿಡ್ತೀನಿ ಅಂತ ಹೇಳ್ತಿರ್ತಾರೆ. ನಂತರ ಸ್ಪೇಸ್ ಶಿಪ್ ನಲ್ಲಿ ಇರುವಂತ ಸಿಸ್ಟಮ್ ನಿಂದ ಪೋಗೋ ಐಲ್ಯಾಂಡ್ ಸ್ಕೆಚ್ ನ ನೋಡಿ ನಾವೆಲ್ಲ ಈ ಐಲ್ಯಾಂಡ್ ನ ಟನಲ್ ಒಳಗಡೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಅದಾದ್ಮೇಲೆ ಅವರುಗಳು ಸ್ಪೇಸ್ ಶಿಪ್ ನ ಐಲ್ಯಾಂಡ್ ಒಳಗಡೆ ಲ್ಯಾಂಡ್ ಮಾಡಿ ಅದನ್ನ ಒಂದು ರೋಬೋ ಆಗಿ ಕನ್ವರ್ಟ್ ಮಾಡಿ ಅವ್ರ ಮುಂದೆ ಇದ್ದಂತಹ ಬಿಲ್ಡಿಂಗ್ ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಅಲ್ಲಿದ್ದ ಗಾರ್ಡ್ಸ್ ಗಳೆಲ್ಲ ಆ ರೋಬೋಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅದರಿಂದ ಆ ರೋಬೋಗೆ ಏನು ಆಗ್ತಿರೋದಿಲ್ಲ, ಅದು ಅಲ್ಲಿದ್ದವ್ರನ್ನೆಲ್ಲ ಸಾಯಿಸ್ಕೊಂಡು ಮುಂದೆ ಹೋಗ್ತಿರುತ್ತೆ. ನಂತರ ರೋಬೋಟ್ ಆ ಗಾರ್ಡ್ಸ್ ಗಳಿಗೆಲ್ಲ ಪ್ರಜ್ಞೆ ಹೋಗೋ ಹಾಗೆ ಒಂದು ಸ್ಮೋಕ್ ನ ರಿಲೀಸ್ ಮಾಡುತ್ತೆ. ಅದರಿಂದ ಆ ಗಾರ್ಡ್ಸ್ ಗಳೆಲ್ಲ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ವಿಕ್ಟೋರಿಯಾ ಜೇಮ್ ಬಾಡಿ ಒಳಗಡೆ ಇರುವಂತ ಸ್ಕಾರಬ್ ಪವರ್ ನ ಕ್ಯಾರಪ್ಯಾಕ್ಸ್ ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೇ ಬಿಡ್ತಾಳೆ. ಅದರಿಂದ ಸ್ಕಾರಬ್ ಪವರ್ ಎಲ್ಲ ಕೆಲವು ವೈರ್ ಗಳ ಮೂಲಕ ಕ್ಯಾರಪ್ಯಾಕ್ಸ್ ಗೆ ಟ್ರಾನ್ಸ್ಫರ್ ಆಗ್ತಿರುತ್ತೆ. ಈ ಕಡೆ ಜೆನ್ನಿ ಮತ್ತೆ ಮಿಲುಗ್ರಾ ರಾಯ್ಸ್ ಟನಲ್ ಒಳಗಡೆ ಬರ್ತಿರ್ಬೇಕಾದ್ರೆ ಅಲ್ಲಿಗೆ ಗಾರ್ಡ್ಸ್ ಗಳು ಬರ್ತಿರೋದನ್ನ ಅವ್ರು ನೋಡಿ ಅಲ್ಲೇ ಪಕ್ಕಕ್ಕೆ ಹೋಗ್ತಾರೆ. ಅವಾಗ ಅಲ್ಲಿ ಅವರಿಗೆ ಸ್ಕಾರಬ್ ಸಿಸ್ಟಮ್ ನ ಟ್ರಾನ್ಸ್ಫರ್ ಮಾಡುವಂತಹ ಫುಲ್ಲಿ ಆಪರೇಷನಲ್ ಒಮೆಕ್ ಸಿಸ್ಟಮ್ ಕಾಣುತ್ತೆ. ಆ ಸಿಸ್ಟಮ್ ನ ನೋಡಿದ ಜೆನ್ನಿಗೆ ಎಲ್ಲ ಅರ್ಥ ಆಗುತ್ತೆ. ಅದರಿಂದ ಅವರಿಬ್ರು ಆ ಜಾಗಕ್ಕೆ ಬಾಂಬ್ ಗಳನ್ನ ಫಿಕ್ಸ್ ಮಾಡ್ತಾರೆ. ಈ ಕಡೆ ಜೇಮ್ಗೆ ಅವನ ಕನಸಿನಲ್ಲಿ ಅವನ ತಂದೆ ಬಂದು ಮಗು ನೀನು ಭಯ ಪಡ್ಬೇಡ, ನೀನು ಈ ಪ್ರಕೃತಿನ ಉಳಿಸೋದಕ್ಕೆ ಅಂತಾನೆ ಹುಟ್ಟಿದ್ಯಾ, ಹಾಗೆ ಕೆಟ್ಟದ್ನೆಲ್ಲ ನೀನು ನಾಶ ಮಾಡ್ಬೇಕಾಗುತ್ತೆ, ನಾನು ಕೂಡ ನಿನ್ನಿಂದ ಬಯಸೋದು ಅದನ್ನೇ ಅಂತ ಹೇಳಿ ಜೇಮ್ಗೆ ಬ್ಲೂ ಬಿಟಲ್ ನ ತೋರಿಸಿ ಆ ಸ್ಕಾರಬ್ ನಿನ್ನ ಈ ಜಗತ್ತನ್ನ ಉಳಿಸೋದಕ್ಕೆ ಅಂತಾನೆ ಸೆಲೆಕ್ಟ್ ಮಾಡ್ಕೊಂಡಿದೆ, ನೀನು ಅದನ್ನ ಒಳ್ಳೆ ರೀತಿಲಿ ಉಪಯೋಗಿಸ್ಕೊ ಅಂತ ಹೇಳಿ ಅವರು ಅಲ್ಲಿಂದ ಮಾಯ ಆಗ್ತಾರೆ. ಅದರಿಂದ ಜೇಮ್ ಅಲ್ಲಿಂದ ಹಾರಿ ಸ್ಕಾರಬ್ ಜೊತೆ
ಸೇರ್ಕೊಳ್ಳೋದಕ್ಕೆ ಅಂತ ಹೋಗ್ತಿರ್ತಾನೆ. ಅವಾಗ ಸಿಸ್ಟಮ್ ನಲ್ಲಿ ಜೇಮ್ ನ DNA ಜೊತೆ ಸ್ಕಾರಪ್ ಪೂರ್ತಿಯಾಗಿ ಸೇರ್ಕೊಳ್ತಿರೋದು ಕಾಣುತ್ತೆ. ಅಷ್ಟರಲ್ಲಿ ಸ್ಕಾರಪ್ ಪವರ್ ಟ್ರಾನ್ಸ್ಫರ್ ಕಂಪ್ಲೀಟ್ ಆಗಿ ಕ್ಯಾರಪ್ಯಾಕ್ಸ್ ಒಬ್ಬ ಶಕ್ತಿಶಾಲಿ ಒಮೆಕ್ ಆಗಿ ಕನ್ವರ್ಟ್ ಆಗ್ತಾನೆ. ಅಷ್ಟರಲ್ಲಿ ಜೆನ್ನಿ ಮತ್ತೆ ಮಿಲಿಗ್ರೋ ರಾಯ್ಸ್ ಫಿಕ್ಸ್ ಮಾಡಿದ್ದ ಬಾಂಬ್ ಗಳೆಲ್ಲ ಬ್ಲಾಸ್ಟ್ ಆಗ್ತವೆ. ಅದರಿಂದ ಅಲ್ಲಿನ ಸಿಸ್ಟಮ್ ಎಲ್ಲ ಆಫ್ ಆಗ್ತವೆ. ಆ ಸಮಯದಲ್ಲಿ ಜೇಮ್ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗ್ತಿರ್ತಾನೆ. ಅವಾಗ ಅವನಿಗೆ ಡಾಕ್ಟರ್ ಸ್ಯಾಂಚೆಸ್ ಹೆಲ್ಪ್ ಮಾಡಿ ನಿನ್ನ ಫ್ಯಾಮಿಲಿನ ಹೋಗಿ ಕಾಪಾಡ್ಕೋ ಅಂತ ಹೇಳಿ ಆ ಡೋರ್ ನ ಮತ್ತೆ ಕ್ಲೋಸ್ ಮಾಡ್ಕೊಳ್ತಾನೆ. ಯಾಕಂದ್ರೆ ಡಾಕ್ಟರ್ ಸ್ಯಾಂಚೆಸ್ಗೆ ವಿಕ್ಟೋರಿಯಾ ಮಾಡ್ತಿದ್ದ ಇಲ್ಲಿಗಲ್ ಕೆಲಸಗಳನ್ನೆಲ್ಲ ನೋಡಿ ಅವನಿಗೆ ಸಖತ್ ಬೇಜಾರಾಗಿರುತ್ತೆ. ಅದರಿಂದ ಅವನು ವಿಕ್ಟೋರಿಯಾನ ಆ ರೂಮ್ ಒಳಗಡೆನೆ ಕೂಡಾಕ್ತಾನೆ. ಅವಾಗ ಜೇಮ್ಸ್ ಕಾರಬ್ ನ ಆಕ್ಟಿವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಆ ಸಿಸ್ಟಮ್ ರೀಸ್ಟಾರ್ಟ್ ನ ಕೇಳ್ತಿರುತ್ತೆ. ಅಷ್ಟರಲ್ಲಿ ಒಮೆಕ್ ಡಾಕ್ಟರ್ ಸ್ಯಾಂಚೆಸ್ ನ ಸಾಯಿಸಿ ಆ ಡೋರ್ ನ ಓಪನ್ ಮಾಡ್ಕೊಂಡು ಹೊರಗಡೆ ಬರ್ತಿರುತ್ತೆ. ಅದಿವಾಗ ತುಂಬಾನೇ ಪವರ್ಫುಲ್ ಆಗಿರುತ್ತೆ. ಅದನ್ನ ವಿಕ್ಟೋರಿಯಾ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಗಾರ್ಡ್ಸ್ ಗಳೆಲ್ಲ ಜೇಮ್ ಹತ್ರ ಬಂದು ಇನ್ನೇನು ಅವನಿಗೆ ಶೂಟ್ ಮಾಡ್ಬೇಕು. ಅಷ್ಟರಲ್ಲಿ ಅವನ ಅಜ್ಜಿ ಅಲ್ಲಿಗೆ ಬಂದು ಅವ್ರು ತಂದಿದ್ದಂತಹ ಮಿಷಿನ್ ಗನ್ ಇಂದ ಅವ್ರಗಳಿಗೆಲ್ಲ ಶೂಟ್ ಮಾಡಿ ಸಾಯಿಸ್ತಾರೆ. ಅವರನ್ನ ಜೇಮ್ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾ ಇರ್ತಾನೆ. ನಂತರ ಅವರು ಜೇಮ್ ನ ಕರ್ಕೊಂಡು ಸ್ಪೇಸ್ ಶಿಪ್ ಒಳಗಡೆ ಹೋಗ್ತಾರೆ. ಆದ್ರೆ ಅಲ್ಲಿಗೆ ಜೆನ್ನಿ ಮತ್ತೆ ಮಿಲಿಗ್ರೋ ರಾಯ್ಸ್ ಇಬ್ರು ಬಂದಿರೋದಿಲ್ಲ. ಅದರಿಂದ ಅವರನ್ನ ಹುಡ್ಕೊಂಡು ಜೇಮ್ ಮತ್ತೆ ಹೋಗ್ತಾನೆ. ಈ ಕಡೆ ಮಿಲಿಗ್ರೋ ರಾಯ್ಸ್ ಅವಳು ಸ್ಪೇಸ್ ಶಿಪ್ ಇಂದ ತಂದಿದ್ದ ಸಿಸ್ಟಮ್ ನ ಆಕ್ಟಿವ್ ಮಾಡ್ಕೊಂಡು ಅಲ್ಲಿದ್ದ ಗಾರ್ಡ್ಸ್ ಗಳಿಗೆಲ್ಲ ಹೊಡಿತಾ ಇರ್ತಾಳೆ. ಅಷ್ಟರಲ್ಲಿ ಜೇಮ್ ಬಾಡಿ ಒಳಗಡೆ ಇದ್ದ ಸ್ಕಾರಪ್ ಸಿಸ್ಟಮ್ ಆಕ್ಟಿವ್ ಆಗಿ ಗಾರ್ಡ್ಸ್ ಗಳಿಗೆಲ್ಲ ಸಖತ್ ಹೊಡೆದು ಅವಳ ತಂಗಿನ ಗಾರ್ಡ್ಸ್ ಗಳಿಂದ ಸೇವ್ ಮಾಡಿ ಅವಳನ್ನ ಅವರ ಅಂಕಲ್ ಜೊತೆ ಬಿಟ್ಟು ನೀವು ಇಲ್ಲಿಂದ ಹೋಗಿ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಒಮೆಕ್ ಬಂದು ಅವನ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಬ್ಲೂ ಬೀಟಲ್ ಮತ್ತೆ ಒಮೆಕ್ ಮಧ್ಯೆ ತುಂಬಾ ದೊಡ್ಡ ಫೈಟ್ ನಡೆಯುತ್ತೆ. ಒಮೆಕ್ ತುಂಬಾನೇ ಪವರ್ಫುಲ್ ಆದ್ರಿಂದ ಬ್ಲೂ ಬೀಟಲ್ ಗೆ ಒಮೆಕ್ ನ ಸೋಲ್ಸೋದು ತುಂಬಾನೇ ಕಷ್ಟ ಆಗ್ತಿರುತ್ತೆ. ಆ ಸಮಯದಲ್ಲಿ ಬ್ಲೂ ಬೀಟಲ್ ಒಂದು ಪವರ್ಫುಲ್ ಆದ ಕತ್ತಿನ ಕ್ರಿಯೇಟ್ ಮಾಡ್ಕೊಂಡು ಒಮೆಕ್ ಕಡೆ ಹೊಡೆಯುತ್ತೆ. ಅದರಿಂದ ಒಮೆಕ್ ಅಲ್ಲಿಂದ ದೂರ ಹೋಗಿ ಒಂದ್ ಕಡೆ ಬಿದ್ದೋಗುತ್ತೆ. ನಂತರ ಅವರಿಬ್ರು ಮತ್ತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ನೇಹಿತರೆ, ಈ ಫೈಟ್ ತುಂಬಾನೇ ಸಮಯ ನಡೆಯುತ್ತೆ. ಈಗಿರ್ಬೇಕಾದ್ರೆ ಒಮೆಕ್ ಬ್ಲೂ ಬೀಟಲ್ ಗೆ ತನ್ನ ಆಯುಧದಿಂದ ಚುಚ್ಚಿ ಅವನಿಗೆ ಸಖತ್ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ಬ್ಲೂ ಬೀಟಲ್ ನ ಮಾಸ್ಕ್ ಕೂಡ ಡ್ಯಾಮೇಜ್ ಆಗ್ಬಿಡುತ್ತೆ. ಅದೇ ಸಮಯದಲ್ಲಿ ವಿಕ್ಟೋರಿಯಾ ಜೆನ್ನಿನ ಕರ್ಕೊಂಡು ಒಂದು ಫ್ಲೈಟ್ ನಲ್ಲಿ ಅಲ್ಲಿಂದ ಹೋಗ್ತಿರ್ತಾಳೆ. ಈ ಕಡೆ ಒಮೆಕ್ ಬ್ಲೂ ಬೀಟಲ್ ಗೆ ಸಖತ್ ಹೊಡಿತಾ ಇರ್ಬೇಕಾದ್ರೆ ಅಲ್ಲಿಗೆ ರೂಡಿ ಅಂಕಲ್ ಬಂದು ಒಮೆಕ್ ಗೆ ಕಲ್ಲಿನಿಂದ ಹೊಡಿತಾರೆ. ಅದರಿಂದ ಒಮೆಕ್ ಅವ್ರು ಇರುವಂತ ಜಾಗಕ್ಕೆ ಬಾಂಬ್ ನ ಹಾಕುತ್ತೆ. ಅದನ್ನ ನೋಡಿದ ಜೇಮ್ ರೂಡಿ ಅಂಕಲ್ ಇನ್ನೇನ್ ಸತ್ತೋದ್ರು ಅಂತ ತಿಳ್ಕೊಂಡು ಸಖತ್ ಅಳ್ತಾ ಇರ್ತಾನೆ. ಅವಾಗ ಜೇಮ್ ಗೆ ಅಂದ್ರೆ ಬ್ಲೂ ಬೀಟಲ್ ಗೆ ಸಖತ್ ಶಕ್ತಿ ಬಂದು ಅದ್ರ ಪವರ್ನೆಲ್ಲ ಒಮೆಕ್ ಮೇಲೆ ಬಿಡುತ್ತೆ. ಈ ಕಡೆ ಜೆನ್ನಿ ಅವಳ ತಂದೆ ಕಂಡಿಡಿದಿರುವಂತ ಚಾಕ್ಲೇಟ್ ನ ತಿಂದು ವಿಕ್ಟೋರಿಯಾ ಪಕ್ಕಕ್ಕೆ ಉಗಿತಾಳೆ. ಅವಾಗ ಅದು ಫ್ಲೈಟ್ ತುಂಬಾ ಬಲೂನ್ ತರ ಸ್ಪ್ರೆಡ್ ಆಗ್ತಿರುತ್ತೆ. ಅವಾಗ ಜೆನ್ನಿ ವಿಕ್ಟೋರಿಯಾನ ಇಟ್ಕೊಂಡು ಆ ಫ್ಲೈಟ್ ಇಂದ ಕೆಳಗಡೆ ಬಿದ್ದೋಗ್ತಾಳೆ. ಅವ್ರಗಳ ಸುತ್ತೆಲ್ಲ ಚಾಕ್ಲೇಟ್ ಬಲೂನ್ ತರ ಸ್ಪ್ರೆಡ್ ಆಗಿರೋದ್ರಿಂದ ಅವ್ರಗಳಿಗೆ ಏನು ಆಗೋದಿಲ್ಲ. ಬ್ಲೂ ಬೀಟಲ್ ಒಮೆಕ್ ಗೆ ಸಖತ್ ಹೊಡೆದು ಅದನ್ನ ಒಂದ್ ಕಡೆ ಲಾಕ್ ಮಾಡಿ ಅದರ ಮಾಸ್ನ ಕಿತ್ತಾಕಿ ಇನ್ನೇನ್ ಅದನ್ನ ಸಾಯಿಸ್ಬೇಕು. ಅವಾಗ ಜೇಮ್ ಬಾಡಿ ಒಳಗಡೆ ಇರುವಂತ ಸ್ಕಾರಬ್ ಅವನನ್ನ ಸಾಯಿಸ್ಬೇಡ ಅಂತ ಹೇಳುತ್ತೆ. ಯಾಕಂದ್ರೆ ಅವನ ಬಾಡಿ ಒಳಗಡೆ ಇವಾಗ ಸ್ಕಾರಬ್ ಅಂಶ ಕೂಡ ಇದೆಯಲ್ವಾ, ಅದರಿಂದ ಅವಾಗ ಕ್ಯಾರಪ್ಯಾಕ್ಸ್ ಒಳಗಡೆ ಇರುವಂತ ಸ್ಕಾರಬ್ ಅವನ ಫ್ಲಾಶ್ ಬ್ಯಾಕ್ ನ ಅವನಿಗೆ ತೋರಿಸುತ್ತೆ. ಅದೇನಂದ್ರೆ ಕ್ಯಾರಪ್ಯಾಕ್ಸ್ ಚಿಕ್ಕವನಿದ್ದಾಗ ಅವನು ವಿಕ್ಟೋರಿಯಾಗೆ ಸಿಗ್ತಾನೆ. ಅವಳು ಆ ಮಗುನ ಅವಳ ಜೊತೆನೆ ಕರ್ಕೊಂಡೋಗಿ ಅವಳಿಗೆ ಬೇಕಾದ ಹಾಗೆ ಬೆಳೆಸ್ತಾ ಇರ್ತಾಳೆ. ಅಷ್ಟೇ ಅಲ್ಲ, ಅವನ ತಾಯಿನ ಅವನಿಗೆ ಗೊತ್ತಾಗದೇ ಇರೋ ಹಾಗೆ ವಿಕ್ಟೋರಿಯಾನೆ ಬಾಂಬ್ ಹಾಕಿ ಸಾಯಿಸಿರ್ತಾಳೆ. ಅದನ್ನೆಲ್ಲ ಅವನ ಬಾಡಿ ಒಳಗಡೆ ಇರುವಂತ ಸ್ಕಾರಬ್ ಅವನಿಗೆ ಅರ್ಥ ಮಾಡಿಸುತ್ತೆ. ಅದರಿಂದ ಕ್ಯಾರಪ್ಯಾಕ್ಸ್ ಜೇಮ್ ನ ಜೆನ್ನಿನ ಕರ್ಕೊಂಡು ಇಲ್ಲಿಂದ ಹೋಗು ಅಂತ ಹೇಳಿ ವಿಕ್ಟೋರಿಯಾನ ಅಲ್ಲಿಂದ ಹೇಳ್ಕೊಂಡು ಸ್ವಲ್ಪ ದೂರ ಹೋಗಿ ಅದರ ಸಿಸ್ಟಮ್ ನಲ್ಲಿ ಇರುವಂತ ಎನರ್ಜಿನ ಬ್ಲಾಸ್ಟ್ ಮಾಡ್ತಾನೆ. ಒಮೆಕ್ ಸಿಸ್ಟಮ್ ನಲ್ಲಿರುವಂತ ಎನರ್ಜಿ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದ್ರೆ ಅದರಿಂದ ಬ್ಲಾಸ್ಟ್ ಆದಂತ ಬೆಂಕಿ ತುಂಬಾನೇ ದೂರಕ್ಕೆ ಸ್ಪ್ರೆಡ್ ಆಗ್ತಿರುತ್ತೆ. ಅದರಿಂದ ಐಲ್ಯಾಂಡ್ ನಲ್ಲಿರುವಂತ ವಿಕ್ಟೋರಿಯಾ ಕಂಪನಿ ಎಲ್ಲ ಬ್ಲಾಸ್ಟ್ ಆಗ್ತಿರುತ್ತೆ. ಅವಾಗ ಎಲ್ರು ಸ್ಪೇಸ್ ಶಿಪ್ ಒಳಗಡೆ ಬಂದು ಆ ಸ್ಪೇಸ್ ಶಿಪ್ ನ ಆನ್ ಮಾಡಿ ಅಲ್ಲಿಂದ ಹೊರಗಡೆ ಬರ್ತಾರೆ. ಆ ಸ್ಪೇಸ್ ಶಿಪ್ ನಲ್ಲಿ ರೂಡಿ ಅಂಕಲ್ ಕೂಡ ಇರ್ತಾರೆ. ಅವರನ್ನ ಜೇಮ್ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ. ನೆಕ್ಸ್ಟ್ ಎಲ್ರು ಅವರ ಮನೆ ಹತ್ರ ಬಂದು ಆ ಮನೆನ ನೋಡಿ ಇದನ್ನ ಮತ್ತೆ ಹೇಗ್ ಸರಿ ಮಾಡೋದು ಅಂತ ತುಂಬಾನೇ ದುಃಖ ಪಡ್ತಾ ಇರ್ತಾರೆ. ಅವಾಗ ಅವರ ಸುತ್ತಮುತ್ತ ಇದ್ದ ಮನೆಯವರೆಲ್ಲ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಬರ್ತಾರೆ. ಅದನ್ನ ನೋಡಿ ಜೇಮ್ ನ ಫ್ಯಾಮಿಲಿ ಅವರೆಲ್ಲ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಅಲ್ಲಿಗೆ ಜೆನ್ನಿ ಬಂದು ರೂಡಿ ಅಂಕಲ್ ಗೆ ಒಂದು ಹೊಸ ಕಾರ್ನ ಗಿಫ್ಟ್ ಮಾಡ್ತಾಳೆ. ಅಷ್ಟೇ ಅಲ್ಲ, ಕೋಡ್ ಇಂಡಸ್ಟ್ರಿಯಿಂದ ಜೇಮ್ ನ ಫ್ಯಾಮಿಲಿಗೆ ಒಂದೊಳ್ಳೆ ಮನೆನ ಕಟ್ಟಿಸ್ಕೊಡ್ತೀವಿ ಅಂತ ಹೇಳ್ತಾಳೆ. ಅದರಿಂದ ಅವರೆಲ್ಲ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಅದಾದ್ಮೇಲೆ ಜೆನ್ನಿ ಜೇಮ್ ನ ಲವ್ ಪ್ರಪೋಸ್ ನ ಅಕ್ಸೆಪ್ಟ್ ಮಾಡ್ತಾಳೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.